ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾತಃಕಾಲದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನೋಡಿ, ಯುಗಾದಿ ಹಬ್ಬ ಬಂತು ಅಂತ ಅಂದರೆ ಯುಗಾದಿಯ ಪಂಚಾಂಗ ಶ್ರವಣ, ಈ ವರ್ಷದ ಭವಿಷ್ಯವನ್ನು ಹೇಳುವಂತಹ ಸಂದರ್ಭ. ಈ ಯುಗಾದಿ ಹಬ್ಬದಂದು ಅಂದರೆ ವಿಶ್ವವಸು ಸಂವತ್ಸರದ ಆರಂಭದಲ್ಲಿ ನಾವು ನೋಡುವಂಥದ್ದು ಮೊದಲನೇ ರಾಶಿಯಾಗಿ ಮೇಷರಾಶಿ ತೆಗೆದುಕೊಳ್ತೇವೆ. ಈ ವರ್ಷ 2025ನೇ ಇಸ್ವಿಯ ಮೇಷರಾಶಿಯ ಆದಾಯ ತಿಳ್ಕೊಂಡ್ರೆ ನೀವು ಗಾಬರಿಯನ್ನು ಪಡ್ಕೊಳ್ತೀರಿ. ಯಾಕೆ ಅಂತ ಅಂದರೆ ಕೇವಲ 2 ರೂಪಾಯಿಯಷ್ಟು ಆದಾಯ ಇದ್ದರೆ 14 ರೂಪಾಯಿ ಖರ್ಚಿರುತ್ತೆ. ಯಾವ ಲೆವೆಲಲ್ಲಿ ಖರ್ಚಿರುತ್ತೆ ಅಂತಂದರೆ ನಿಮ್ಮ ಸಂಪಾದನೆ ಕೇವಲ ಒಬ್ಬ ಸಂಪಾದನೆ ಮಾಡುವನು 1,000 ರೂಪಾಯಿಗಳನ್ನು ಸಂಪಾದನೆ ಮಾಡ್ತಾನೆ ಅಂತ ಅಂದರೆ ಅವನ ಕೈ ಸಂಪಾದನೆ ಮಾಡೋಕ್ಕೋಗೋದು ಕೇವಲ 20 ರೂಪಾಯಿ ಸಂಪಾದನೆ ಮಾಡಿದ್ರೆ ಇನ್ನು 1,000 ರೂಪಾಯಿನ ಅವನು ಖರ್ಚು ಮಾಡಬೇಕು. ಅವನು ಎಲ್ಲಿಂದ ತರೋದು? ಅದಕ್ಕೆ ನಾನು ಮುಂಚೆನೇ ಹೇಳಿದೆ, ಮೇಷರಾಶಿವರೆಗೆ ಈ ವರ್ಷ ಅನುಕೂಲಕರವಾಗಿಲ್ಲ. ಯಾಕೆ ಅಂತ ಅಂದರೆ 7.5 ಆರಂಭವಾಗುವಂತಹ ವರ್ಷ ಕಾಲದಲ್ಲಿ ಈ ವರ್ಷ ಆರಂಭವಾದರೆ 7.5 ಶನಿಯ ಕಾಟ, ಇನ್ನೂ 2.5 ವರ್ಷಗಳ ಕಾಲ ಶನಿಯ ಬದಲಾವಣೆಗಳ ಆಗದ ರೀತಿಯಲ್ಲಿ ಕಾಟವನ್ನು ಕೊಡುವಂಥದ್ದು ಮೇಷರಾಶಿಯಾಗಿದೆ. ಮೇಷರಾಶಿ ಆದಾಯ ಕೇವಲ 2 ರೂಪಾಯಿ ಇದ್ದರೆ 14 ರೂಪಾಯಿ ಖರ್ಚಿರುತ್ತೆ. ಈ ಖರ್ಚು ವೆಚ್ಚಗಳಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ದಿನ ಕಚೇರಿ ಈ ವರ್ಷದಲ್ಲಿ ಹೆಂಗಿರುತ್ತೆ ಅಂತ. 7.5 ಆರಂಭ, ಕೋರ್ಟು ಕಚೇರಿಗಳಲ್ಲಿ ಭಾಳ ಅಪಜಯಗಳು, ದಾಯಾದಿ ಕಲಹಗಳು, ಕುಟುಂಬದಲ್ಲಿ ನಷ್ಟಗಳು, ಕಷ್ಟಗಳು, ಕುಟುಂಬದಲ್ಲಿ ಅನಾರೋಗ್ಯ ಪೀಡಿತರು ಜಾಸ್ತಿ ಇರ್ತಾರೆ, ತುಂಬ ದುಂದು ವೆಚ್ಚಗಳು, ಸಾಲ ಮಾಡಬೇಕಂತ ಪರಿಸ್ಥಿತಿಗಳು ಬರುತ್ತೆ, ಕೆಲಸಗಳಲ್ಲಿ ಅಡೆತಡೆಗಳಾಗುತ್ತೆ, ಕೆಲಸಗಳಲ್ಲಿ ನಷ್ಟಕ್ಕೆ ನಾವು ಎಲ್ಲರೂ ಸಹ ಹೋಗ್ತೇವೆ. ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಗೊಂದಲಮಯವಾದಂಥ ಶತ್ರುಬಾಧೆಗಳು ಬರುತ್ತೆ, ಹಿತಶತ್ರುಗಳ ಕಾಟ. ಆದ್ದರಿಂದ ಈ ವರ್ಷ ಮೇಷರಾಶಿಯವರಿಗೆ ಕಂಟಕ, ಸಮಸ್ಯೆ, ಗೊಂದಲ, ಕೋಪದ ವಾತಾವರಣ ಜಾಸ್ತಿ, ಇದೆಲ್ಲವೂ ಸಹ ನಮ್ಮನ್ನು ಕಾಡುತ್ತೆ ಮತ್ತು ನಮಗೆ ಭಾಳವಾದಂಥ ಹಿಂಸೆಗಳನ್ನು ಕೊಡುತ್ತೆ. ಮುಂಚಿತವಾಗಿ ಪ್ರಿಪೇರ್ ಆಗಬೇಕಾಗ್ತದೆ. ಏಪ್ರಿಲ್ 1ನೇ ತಾರೀಕು ಯುಗಾದಿ ಹಬ್ಬ ದಿನದಿಂದವೇ ಆರಂಭಗೊಳ್ಳುವಂತಹ ಈ ವಾತಾವರಣ. ಆದ್ದರಿಂದ ಮೇಷರಾಶಿಯವರು ಅಧಿಪತಿಯಾದಂಥವನು ಕುಜಗ್ರಹ, ದೋಷದಲ್ಲಿರುವಂಥವನು ಶನಿಗ್ರಹ. ಸ್ವಲ್ಪ ಆರೋಗ್ಯ ಅಭಿವೃದ್ಧಿ ಆಗಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಿ, ಕುಟುಂಬದಲ್ಲಿ ಯಾವುದೇ ವಿಧವಾದಂತಹ ತೊಂದರೆ ತಾಪತ್ರಗಳಿಲ್ಲದೆ, ಶತ್ರು ಬಾಧೆಗಳಲ್ಲಿ ಮತ್ತು ಅತಿಯಾದಂಥ ಕೋಪದ ವಾತಾವರಣಗಳಿಲ್ಲದೆ ಬಂದಿರುವಂಥ ಎಲ್ಲ ಕಷ್ಟ ನಿವಾರಣೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡುವಂಥದ್ದು ನಮಗೆ ಶನಿಯ ಗ್ರಹ. ದೋಷದಲ್ಲಿರುವಂಥವನು ಶನಿಗ್ರಹ. ಆದ್ದರಿಂದ ಶನಿಯ ಉಪಾಸನೆಯನ್ನಂತೂ ಯಾವತ್ತೂ ಬಿಡಬೇಡಿ. ಇನ್ನೂ 2.5 ವರ್ಷಗಳ ಕಾಲ ಶನಿಯ ಪೂಜೆಯನ್ನು ಪ್ರತಿ ಶನಿವಾರ ಸೂರ್ಯ ಮುಳುಗಿದ ಮೇಲೆ ಸಾಯಂಕಾಲ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಶನಿಯ ದೋಷ ಹೋಗಬೇಕು ಅಂತಂದ್ರೆ ಹನುಮಂತನ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಹನುಮಂತನ ಉಪಾಸನೆ, ಹನುಮಾನ್ ಚಾಲಿಸ್ ಹೇಳುವಂಥದ್ದು, ಇದೆಲ್ಲವೂ ಸಹ ಮಾಡೋದರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಬರುವಂತಹ ತೊಂದರೆ ತಾಪತ್ರೆಗಳು ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆಗೊಂಡು ನಮಗೆ ಸ್ವಲ್ಪ ಒಂದು 10% ನೆಮ್ಮದಿಯ ವಾತಾವರಣಗಳಂತೂ ಖಂಡಿತವಾಗಿ ಬರಲಿಕ್ಕೆ ಅನುಕೂಲಕರವಾಗಿರುತ್ತೆ ಅಂತ ಹೇಳ್ತಾ, ತಾವೆಲ್ಲರೂ ಸಹ ಅದರಲ್ಲೂ ಸಹ ಮೇಷರಾಶಿಯವರಿಗೆ ಈಗ ನಾನು ಹೇಳುವಂಥದ್ದು ದೋಷದಲ್ಲಿರುವಂಥವನು ಶನಿಗ್ರಹ, ನಿಮ್ಮ ರಾಶಿಯಾಧಿಪತಿ ಬಂದು ಕುಜಗ್ರಹ. ಶನಿಯ ಗ್ರಹ ಅಂತ ಅಂದರೆ ಸಾಧ್ಯವಾದ ಒಂದು ನೀಲಿ ಹರಳನ್ನು ತೋರು ಬೆರಳಲ್ಲಿ ಧರಿಸ್ಕೊಳ್ಳಿ, ಹವಳದ ಉಂಗುರವನ್ನು ಪವಿತ್ರ ಬೆರಳಿಗೆ ಧರಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ ರಾಶಿಯ ಸಂಖ್ಯೆ ಬಂದು 9 ಇರುತ್ತೆ, 9 ಕ್ಯಾರೆಟ್ ಅದನ್ನು ಮಾಡ್ಕೊಳ್ಳಿ. ನಿಮಗೆ ಗ್ರಾಮ್ಗಳಲ್ಲಿ ಲೆಕ್ಕ ಹಾಕೋಬೇಕು ಅಂತಂದರೆ 18 ಗ್ರಾಮ್ ಬೆಳ್ಳಿ, 9 ಗ್ರಾಮು ಅದಕ್ಕೆ ಕ್ಯಾರೆಟ್ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ವೃಷಭ ರಾಶಿಯವರಿಗೆ ನಾನು ಹೇಳಿದೆ, ಸುಮಾರು ಇದಕ್ಕಿಂತ ಹಿಂದಿನ ವಿಡಿಯೋಗಳನ್ನು ಹೇಳಿದ್ದೀನಿ. ಈ ವರ್ಷದಲ್ಲಿ ಅತ್ಯಂತ ಅನುಕೂಲಕರವಾದಂತಹ ರಾಶಿ ಯಾವುದಾದ್ರು ಇದ್ದರೆ ಅದು ವೃಷಭ ರಾಶಿ ಅಂತ. ವೃಷಭ ರಾಶಿಯವರಿಗೆ ಕಳೆದ ವರ್ಷಗಳಲ್ಲಿ ಹಣಕಾಸಿನ ಗೊಂದಲಮಯ ಜಾಸ್ತಿ ಇತ್ತು, ಖರ್ಚು ವೆಚ್ಚಗಳು ಜಾಸ್ತಿ ಇತ್ತು, ಹಣ ಕಳ್ಳತನಗಳಾದಂಥದ್ದು, ಹಣ ವಿಚಾರಕ್ಕೋಸ್ಕರವಾಗಿ ಬಹಳವಾದಂಥ ತೊಂದರೆ ತಾಪತ್ರಗಳನ್ನು ಅನುಭವಿಸಿದಂತಹ ರಾಶಿ ಯಾವುದು ಅಂತ ಅಂದರೆ ಅದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿರುವಂಥ ಆದಾಯ ಎಷ್ಟು ಅಂತ ಅಂದರೆ 11 ರೂಪಾಯಿ ಆದಾಯ. ವ್ಯಯ ಎಷ್ಟು ಅಂತ ಅಂದರೆ ಕೇವಲ 5 ರೂಪಾಯಿ ವ್ಯಯ. ಅಂದರೆ ನೀವು ಒಂದು ತಿಂಗಳಿಗೆ 1,10,000 ರೂಪಾಯಿ ಸಂಪಾದನೆ ಮಾಡ್ತೀರಿ ಅಂತಂದರೆ 50,000 ರೂಪಾಯಿಗಳನ್ನು ಖರ್ಚುಗಳನ್ನು ಮಾಡ್ತೀರಿ, ಇನ್ನು 60,000 ರೂಪಾಯಿಗಳನ್ನು ಉಳಿತಾಯವನ್ನು ಮಾಡ್ತೀರಿ.
ಅಷ್ಟು ಅನುಕೂಲಕರವಾದಂತಹ ದಿನವಾಗಿ ವೃಷಭ ರಾಶಿಯವರಿಗೆ ಆರಂಭಗೊಳ್ಳುತ್ತೆ. ಗುರುವಿನ ಬಲ ಜಾಸ್ತಿ ಆಗುತ್ತೆ, ಶುಕ್ರನ ಯೋಗ ಬರುತ್ತೆ, ಬುಧ ಉತ್ತಮ ಸ್ಥಾನದಲ್ಲಿ ಬರ್ತಾರೆ, ರವಿ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಈ ವೃಷಭ ರಾಶಿಯವರಿಗೆ ದೊಡ್ಡ ಮಟ್ಟದ ಕೀರ್ತಿ, ದೊಡ್ಡ ಮಟ್ಟದ ವ್ಯವಹಾರದಲ್ಲಿ ಲಾಭ, ಹಣಕಾಸಿನ ಅನುಕೂಲಗಳು, ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ, ನಿಮಗೆ ಎಲ್ಲೋದ್ರೂ ಸಹ ಜಯಕಾಲ ನಿಮ್ಮಲ್ಲಿ ಸದಾಕಾಲ ಇರುತ್ತೆ. ಕೋರ್ಟು ಕಚೇರಿಗಳಿಂದ ಚೆನ್ನಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂಥ ಭವಿಷ್ಯ ಇರುತ್ತೆ. ಚಿತ್ರ ನಟನಟಿಯರಿದ್ದರೆ ಉತ್ತಮವಾದಂಥ ಪ್ರಾಜೆಕ್ಟ್ಗಳು ಸಿಗುತ್ತೆ. ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗುವಂಥ ಸನ್ನಿವೇಶಗಳಿರುತ್ತೆ. ಉತ್ತುಂಗದಲ್ಲಿರುವಂತಹ ವಾತಾವರಣ ಎಲ್ಲ ರೀತಿಯಲ್ಲೂ ಕುಟುಂಬದಿಂದ ಹಿಡಿದು ವ್ಯವಹಾರಕ್ಕವರೆಗೂ ಸಹ ವೃಷಭ ರಾಶಿಯವರಿಗೆ ಉತ್ತಮವಾದಂಥ ಅನುಕೂಲಕರವಾದಂತಹ ವರ್ಷವಾಗಿ ಈ ವರ್ಷ ವೃಷಭ ರಾಶಿಗಿರುತ್ತೆ. ವೃಷಭ ರಾಶಿ ಅಧಿಪತಿಯಾದಂಥವನು ಶುಕ್ರ ಗ್ರಹ. ನಿಮಗೆ ದೋಷದಲ್ಲಿ ಯಾವುದೂ ಸಹ ಇರೋದಿಲ್ಲ. ಆದರೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ದೃಷ್ಟಿ ಹಾಕುವಂಥವರು, ಅಸೂಯೆ ಪಡುವಂಥವರು ಇರ್ತಾರೆ. ಅದಕ್ಕೋಸ್ಕರವಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂಥವನು ಶುಕ್ರಗ್ರಹ ನಿಮಗೆ ಅಂಥ ದೃಷ್ಟಿದೋಷಗಳಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಯಾವುದಾದ್ರು ಹೆಣ್ಣುದೇವರನ್ನು ದುರ್ಗಾ ಪರಮೇಶ್ವರಿ, ಚಾಮುಂಡಿ ಇಂಥ ದೇವಸ್ಥಾನಗಳನ್ನು, ನರಸಿಂಹಸ್ವಾಮಿ, ಪಂಚಮುಖಿ ಹನುಮಂತ ದೇವಸ್ಥಾನ, ಭೈರವೇಶ್ವರ ಇಂಥ ದೇವರುಗಳನ್ನು ಅಂದರೆ ಒಂದು ದುಷ್ಟಗ್ರಹಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಉಳ್ಳಂತಹ ದೇವರ ಆರಾಧನೆಯನ್ನು ಮಾಡುವಂಥದ್ದು ವೃಷಭ ರಾಶಿಯವರಿಗೆ ಅತ್ಯಂತ ಪ್ರಾಮುಖ್ಯತೆ ಪಡೆಯುತ್ತೆ. ಈ ವರ್ಷ ವೃಷಭ ರಾಶಿ ಉತ್ತಮವಾದಂಥ ವರ್ಷವಾಗಿರುತ್ತೆ. ಇಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿಯಾಗುವಂಥ ವರ್ಷ ಯಾವುದಾದ್ರು ಇದ್ದರೆ ಅದು 2025ನೇ ಇಸ್ವಿ, ಅದು ವೃಷಭ ರಾಶಿಯವರಿಗೆ ಮಾತ್ರ ಅಂತ. 2025ನೇ ಇಸ್ವಿಯಲ್ಲಿ ಮಿಥುನ್ ರಾಶಿಯ ರಾಶಿ ಭವಿಷ್ಯವನ್ನು ತೆಗೆದುಕೊಂಡಾಗ ನೋಡಿ, ಮಿಥುನ್ ರಾಶಿಯವರಿಗೆ ಈ ವರ್ಷದಲ್ಲಿ ಅತ್ಯಂತ ಉಳಿತಾಯ ಮಾಡುವಂತಹ ರಾಶಿ ಯಾವುದಾದ್ರೂ ಇದ್ದರೆ ಅದು ಮಿಥುನ ರಾಶಿ. 2024 ನಿಮ್ಮ ಕೈನಲ್ಲಿ ದುಡ್ಡೇ ನಿಲ್ಲಿಲ್ಲ. ಒಂದಲ್ಲ ಒಂದು ತೊಂದರೆಗಳು, ಒಂದಲ್ಲ ಒಂದು ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ನಿಮಗೆ ಎಲ್ಲ ಹಣಕಾಸಿನ ಕೊರತೆ, ಹಣಕಾಸಿನ ಮುಗ್ಗಟ್ಟು ತುಂಬ ನಿಮ್ಮನ್ನು ಕಾಡ್ತಾ ಇದ್ದಂಥ ವರ್ಷ 2024ನೇ ವರ್ಷ. 2025 ಮಿಥುನ ರಾಶಿ ಆದಾಯ ಎಷ್ಟು ಅಂತಂದರೆ ನೀವು ಗಾಬರಿ ಪಟ್ಬಿಡ್ತೀರಿ. 14 ರೂಪಾಯಿ ಆದಾಯ. ತಿಂಗಳಿಗೆ 1,40,40,000 ರೂಪಾಯಿ ಸಂಪಾದನೆ ಮಾಡ್ತೀರಿ ಅಂದರೆ ನಿಮ್ಮ ಖರ್ಚು ಕೇವಲ 20,000 ರೂಪಾಯಿ ಖರ್ಚಷ್ಟೇ. ಅಂದರೆ 14 ರೂಪಾಯಿ ಆದಾಯ, 2 ರೂಪಾಯಿ ಖರ್ಚಷ್ಟೇ. ತುಂಬ ಉಳಿತಾಯದ ವರ್ಷ ಈ ಮಿಥುನ ರಾಶಿಯವರಿಗೆ 2025ನೇ ವರ್ಷ. ಹಣಕಾಸು ತುಂಬ ಅನುಕೂಲಕರವಾಗುತ್ತೆ. ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ. ಈ ವರ್ಷದಲ್ಲಿ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಮಿಥುನ ರಾಶಿಯವರು, ಈ ಬಿಸ್ನೆಸ್ ಮ್ಯಾನ್ಗೆ ದೊಡ್ಡ ಮಟ್ಟದ ಅನುಕೂಲತೆಯ ಲಾಭ, ಒಳ್ಳೆ ಉತ್ತಮವಾದಂಥ ಬಿಸ್ನೆಸ್ಸು, ಹೇರಳವಾದಂತಹ ನಿಮ್ಮ ಹೆಸರು ಸಂಪಾದನೆ, ಹಣಕಾಸನ್ನು ದೊಡ್ಡ ಮಟ್ಟದ ಉಳಿತಾಯವನ್ನು ಈ ವರ್ಷ ಮಾಡ್ತೀರಿ. ಈ ವರ್ಷದ ಉಳಿತಾಯ ನಿಮ್ಮ ಜೀವನ ಸಂಪೂರ್ಣವಾದಂತಹ ಒಂದು ಏಳಿಗೆಗೆ ಒಂದು ಉತ್ತಮವಾದಂತಹ ವರ್ಷವಾಗಿ, ಬುನಾದಿಯಾಗಿ ವರ್ಷ ನಿಮಗಿರುತ್ತೆ. ಆದ್ದರಿಂದ ಈ ಮಿಥುನ ರಾಶಿಯವರಿಗೆ ಆದಾಯ ವ್ಯಯವೂ ಹಂಗೆ ಇದೆ, ಅನುಕೂಲಕರವಾಗಿದೆ. ಜೊತೆಯಲ್ಲಿ ಗುರುವಿನ ಬಲ ತುಂಬ ಚೆನ್ನಾಗಿದೆ. ಗುರುವಿನ ಬಲದಿಂದ ನಿಮಗೆ ನಿವೇಶನ ಪ್ರಾಪ್ತಿಯಾಗುತ್ತೆ. ಒಳ್ಳೊಳ್ಳೆ ಭೂಮಿಗಳನ್ನು ಖರೀದಿ ಮಾಡ್ಬೋದು, ಮನೆ ಕಟ್ಟುವಂತಹ ಯೋಗ, ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗ, ಯಾವುದಾದ್ರು ಉತ್ತಮವಾದಂಥ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಲಾಭ ಗಳಿಸುವಂತಹ ಯೋಗ. ಮಿಥುನ ರಾಶಿಯವರು 2025 ನೀವೇನಾದರೂ ವೇಸ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಈ ವರ್ಷ ಥರ ಮತ್ತೊಂದು ಸರಿ ಸಿಗೋದು ಭಾಳ ಕಷ್ಟ. ನಿಮ್ಮ ಜೀವನದಲ್ಲಿ ಇದು ಉತ್ತಮವಾದಂಥ ಘಟ್ಟಕ್ಕೆ ಹೋಗುತ್ತೆ. ಮಿಥುನ ರಾಶಿಯವರು ಯಾವುದೇ ಕಾರಣಕ್ಕೂ ಈ ವರ್ಷವನ್ನು ಒಂದು ಉತ್ತಮವಾದಂತಹ ಬೆಳವಣಿಗೆ ವರ್ಷವನ್ನಾಗಿ, ಉತ್ತಮವಾದಂಥ ಬಿಸ್ನೆಸ್ ವರ್ಷವನ್ನಾಗಿ ನೀವು ಮಾಡಿಕೊಳ್ಳಿ. ಎಲ್ಲ ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ, ಉತ್ತಮವಾದಂತಹ ಒಂದು ವ್ಯವಹಾರ ಜ್ಞಾನ, ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭ, ಆರೋಗ್ಯಕರವಾದಂತಹ ವಾತಾವರಣ, ಕುಟುಂಬದಲ್ಲಿ ಏಳಿಗೆಯ ವಾತಾವರಣ, ಗೌರವ ಪ್ರಾಪ್ತಿ, ಇದೆಲ್ಲವೂ ಸಿಗುವಂಥ ವರ್ಷವಾಗಿ ಈ ಮಿಥುನ ರಾಶಿಯವರಿಗೆ ಈ ವರ್ಷ ಇರುತ್ತೆ. ಈ ವರ್ಷದಲ್ಲಿ ಅಧಿಪತಿಯಾದಂಥವನು ಬುಧಗ್ರಹ, ನಿಮಗೆ ಯೋಗದಲ್ಲಿರುವಂಥವನು ಗುರುಗ್ರಹ, ಉತ್ತುಂಗದಲ್ಲಿ ತುಂಬ ಸಂಭ್ರಮದಲ್ಲಿ ಸಂತಸದಲ್ಲಿ ಕಾಲ ಕಳೆಯುವಂಥ ವರ್ಷ ಮಿಥುನ ರಾಶಿಗೆ. ರಾಶಿಯಾಧಿಪತಿ ಬಂದು ಬುಧನಾಗಿರ್ತಾನೆ. ಆದ್ದರಿಂದ ನೀವು ಮಹಾವಿಷ್ಣುವಿನ ಧ್ಯಾನವನ್ನು ಮಾಡುವಂಥದ್ದು, ಮಹಾವಿಷ್ಣುವಿನ ಉಪಾಸನೆಯನ್ನು ಮಾಡುವಂಥದ್ದು, ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡುವಂತಹ ಒಂದು ವರ್ಷದಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ರಾಶಿ ಅಧಿಪತಿನೇ ಬುಧನಾಗಿರ್ತಾನೆ.
ಬಹಳ ಅನುಕೂಲಕರವಾದಂಥ ವರ್ಷವಾಗಿರೋದ್ರಿಂದ ನಿಮಗೆ ಈ ವರ್ಷ ಬಹಳ ಅನುಕೂಲಕರವನ್ನು ಭಗವಂತ ಮಾಡಿಕೊಳ್ತಾನೆ. 2025ನೇ ಇಸ್ವಿಯ ಕರ್ಕಾಟಕ ರಾಶಿ ಫಲವನ್ನು ತೆಗೆದುಕೊಂಡಾಗ ಕರ್ಕಾಟಕ ರಾಶಿಯವರಿಗೆ ಮಧ್ಯಮವಾದಂತಹ ಫಲವನ್ನು ನೋಡುವಂತಹ ಯೋಗ. ಯಾಕೆ ಅಂತ ಅಂದರೆ ನಿಮಗೆ 14 ರೂಪಾಯಿ ಆದಾಯ, 8 ರೂಪಾಯಿ ಖರ್ಚಿರುತ್ತೆ. ಉಳಿತಾಯ ಮಾಡುವಂಥ ವರ್ಷವಾಗಿ ಖಂಡಿತವಾಗಿ ಕರ್ಕಾಟಕ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಗುರುವಿನ ಬಲ ಭಾಳ ಕಡಿಮೆ ಇರುತ್ತೆ. ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥದ್ದು, ಅತಿಯಾದಂತಹ ವ್ಯವಹಾರದಲ್ಲಿ ಅಲೆದಾಟ ಸುತ್ತಾಟ ಇದೆಲ್ಲವೂ ಸಹ ಇರುತ್ತೆ. ಶತ್ರುಬಾಧೆಗಳಿರುತ್ತೆ. ಹೊಟ್ಟೆ ಉರಿ ಪಡುವಂಥ ಜನಗಳು ಜಾಸ್ತಿ ಆಗಿರ್ತಾರೆ. ಆದರೆ ಏನು ಶ್ರಮಪಟ್ಟು ವ್ಯವಹಾರವನ್ನು ಮಾಡ್ತೀರಿ, ಉಳಿತಾಯ ಮಾಡುವಂಥ ಆಲೋಚನೆಗಳನ್ನು ಮಾಡ್ತೀರಿ. ಹಣ ನಿಮ್ಮಿಂದ ದುಂದು ವೆಚ್ಚಗಳನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಹಣಕಾಸಿನ ಅನುಕೂಲಕರವಾಗಿರುತ್ತೆ. ಯಾಕೆ ಅಂತಂದರೆ ಆರೋಗ್ಯ ಬಹಳ ಅಭಿವೃದ್ಧಿಯಲ್ಲಿರುತ್ತೆ. ನಿಮಗೆ ದುಂದು ವೆಚ್ಚಗಳು ಕಡಿಮೆ ಇರುತ್ತೆ. ಕಷ್ಟಪಡಬೇಕಾಗತ್ತೆ, ಕಷ್ಟಪಟ್ಟು ಸಂಪಾದನೆ ಮಾಡಬೇಕಾಗ್ತದೆ. ಜೊತೆಯಲ್ಲಿ ಹಸಿವೆ ಪಡೆಯುವಂಥವರು, ವ್ಯವಹಾರದಲ್ಲಿ ಅಡೆತಡೆಗಳು ಮಾಡುವಂಥವರು, ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥದ್ದು, ಕೆಲಸ ಮಾಡುವಂಥ ಜಾಗದಲ್ಲಿ ತೊಂದರೆ ತಾಪತ್ರಗಳು ಸಿಗುವಂಥದ್ದು ಇದೆಲ್ಲವೂ ಸಹ ನಿಮಗೆ ಆಗ್ತಾ ಇರುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಗುರುವಿನ ಬಲ ಇರೋದ್ರಿಂದ ಗುರುವಿನ ಬಲ ಇಲ್ಲ, ಶುಭ ಕಾರ್ಯಗಳಲ್ಲಿ ಅಡೆತಡೆ ಅಂತ ಹೇಳಿದೆ. ಶುಕ್ರನ ಬಲ ಚೆನ್ನಾಗಿದೆ. ಶುಕ್ರನ ಬಲ ಇರೋದ್ರಿಂದಲೇ ನಿಮಗೆ ವ್ಯಯ ಕಡಿಮೆ ಇದೆ, ಆದಾಯ ಚೆನ್ನಾಗಿದೆ. ಆ ಶುಕ್ರನ ಅನುಗ್ರಹ ಚೆನ್ನಾಗಿದೆ. ಈ ರಾಶಿಯ ಕರ್ಕಾಟಕ ರಾಶಿಯ ಅಧಿಪತಿ ಬಂದು ಚಂದ್ರಗ್ರಹ, ಅವನಿಗೆ ಮಿತ್ರಗ್ರಹ ಆಗುವಂಥವನು ಶುಕ್ರಗ್ರಹನೇ. ಶುಕ್ರಗ್ರಹನ ಲಾಭ ನಿಮ್ಮ ರಾಶಿಯವರಿಗೆ ಅತ್ಯಂತ ಅನುಕೂಲಕರವಾಗಿರೋದ್ರಿಂದ ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಆ ಸಂಪಾದನೆಯಲ್ಲಿ ಭಾಳ ಉಳಿತಾಯವನ್ನು ಮಾಡ್ತೀರಿ. ಆ ಉಳಿತಾಯವನ್ನು ಶೇಖರಣೆಯನ್ನು ಮಾಡ್ತೀರಿ. ಅದರಿಂದ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡುವಂಥದ್ದು ಇದೆಲ್ಲವೂ ಸಹ ನಿಮಗೆ ಚೆನ್ನಾಗಿರುತ್ತೆ. ಮನಸ್ಸಿನ ಸ್ಥಿತಿ ಸ್ವಲ್ಪ ಚಂಚಲವಾಗಿರುತ್ತೆ. ಅದರ ಬಗ್ಗೆ ಗಮನವನ್ನು ಹರಿಸಿ. ನೆಗೆಟಿವ್ಸ್ ಪ್ರಾಬ್ಲಮ್ ಎಲ್ಲಿರುತ್ತೆ ಅದರ ಬಗ್ಗೆ ಗಮನವನ್ನು ಹರಿಸಿ. ಪಾಸಿಟಿವ್ ಎಷ್ಟು ಸಂಪಾದನೆ ಮಾಡ್ತೀರಿ, ಉಳಿತಾಯ ಮಾಡುವಂಥ ಯೋಗಗಳು ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರೆ ಮಧ್ಯಮವಾದಂತಹ ಭವಿಷ್ಯ ನಿಮ್ಮದಾಗಿರುತ್ತೆ. ಈ ವರ್ಷದಲ್ಲಿ ರಾಶಿಯಾಧಿಪತಿ ಬಂದು ಚಂದ್ರಗ್ರಹರಾಗಿರ್ತಾರೆ. ಚಂದ್ರಗ್ರಹ ಅಧಿಪತಿಯಾಗಿದ್ದ ನೀವು ಪೂಜೆ ಮಾಡಬೇಕಾದ್ರೆ ಶಿವನ ಉಪಾಸನೆಗಳನ್ನು ಮಾಡಬೇಕು, ಶಿವನ ಧ್ಯಾನವನ್ನು ಮಾಡಬೇಕು, ಶಿವನಿಗೊಂದು ಬಿಲ್ವಾರ್ಚನೆಯನ್ನು ಮಾಡಬೇಕು. ಇದರಿಂದ ನಿಮಗಿನ್ನೂ ಮನಸ್ಸಿನ ಸ್ಥಿತಿ ಅನುಕೂಲಕರವಾದಂತಹ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ವಿಶ್ವವಸು ಸಂವತ್ಸರದ 2025ನೇ ವರ್ಷದ ವರ್ಷ ಭವಿಷ್ಯ ಕಾರ್ಯಕ್ರಮ. ಇದರಲ್ಲಿ ಸಿಂಹರಾಶಿ 2025ನಲ್ಲಿ ಉತ್ತಮವಾದಂತಹ ವರ್ಷ ಫಲವನ್ನು ಕೊಡುವಂಥ 2ನೇ ರಾಶಿ ಈ ಸಿಂಹರಾಶಿ ಆಗಿರುತ್ತೆ. ಸಿಂಹರಾಶಿಯ ಆದಾಯ ವ್ಯಯ ಒಂದೇ ಲೆವೆಲ್ ಇರುತ್ತೆ. 11 ರೂಪಾಯಿಯಷ್ಟು ಆದಾಯ ಇದ್ದರೆ 11 ರೂಪಾಯಿಯಷ್ಟು ಖರ್ಚಾಗುತ್ತೆ. ಯಾವುದನ್ನು ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ, ಗಳಿಕೆ ಮಾಡಲಿಕ್ಕೆ ಆಗೋದಿಲ್ಲ, ಇತ್ತಾಗ ಸಾಲನೂ ಆಗೋದಿಲ್ಲ, ಏಕೆ ಲಾಭನೂ ಬರೋದಿಲ್ಲ. ಬಂದಂಥದ್ದು ಅಲ್ಲಿಗೆ ಖರ್ಚು ವೆಚ್ಚಗಳಾಗುವಂತಹ ದಿನಗಳಾಗಿರುತ್ತೆ. ಈ ರಾಶಿಯವರಿಗೆ ಗುರುವಿನ ಬಲ ತುಂಬ ಚೆನ್ನಾಗಿದೆ. ಗುರುವಿನ ಬಲದಿಂದ ನಿಮಗೆ ಅನುಕೂಲಕರವಾದಂಥ ವ್ಯವಹಾರಗಳು, ಶುಭ ಕಾರ್ಯಗಳಲ್ಲಿ ಅನುಕೂಲ, ಹೊಸ ಹೊಸ ಕೆಲಸಗಳ ಆಗಮನಗಳು, ಹೊಸ ಹೊಸ ಚಿಂತನೆಗಳು, ಹೋಗುವಂತಹ ಜಾಗದಲ್ಲಿ ಉತ್ತಮವಾದಂಥ ಕೀರ್ತಿ ಅಭಿವೃದ್ಧಿಯನ್ನು ಆಗುವಂಥದ್ದು, ಹೆಸರು ಸಂಪಾದನೆ ತುಂಬ ಚೆನ್ನಾಗಿ ಮಾಡ್ತಿರ್ತೀರಿ. ನಿಮ್ಮ ಹೆಸರಿನಲ್ಲಿ ಉತ್ತಮವಾದಂತಹ ನಂಬಿಕೆ, ಉತ್ತಮವಾದಂಥ ಫ್ರೆಂಡ್ಶಿಪ್ಪು ಇವೆಲ್ಲರೂ ಸಹ ಸಿಗ್ತಾರೆ. ಕೆಲಸ ಅನುಕೂಲಕರವಾಗಿರುತ್ತೆ. ಬಂದಂಥ ಆದಾಯ ಅಷ್ಟೇ ವ್ಯಯವಾಗುತ್ತೆ. ಉಳಿತಾಯ ಬಹಳ ಕಡಿಮೆ ಇರುತ್ತೆ. ಅದನ್ನು ಬಿಟ್ಟರೆ ಈ ವರ್ಷದಲ್ಲಂತೂ ಸಮೃದ್ಧಿಯಾದಂತಹ ವಾತಾವರಣ. ನಿಮ್ಮ ಇವತ್ತಿನ ಶ್ರಮ ನಾಳೆ ದಿನಕ್ಕೆ ಉತ್ತಮವಾದಂತಹ ಒಂದು ಅಡಿಪಾಯವಾಗುತ್ತೆ. ನಿಮಗೆ ಲಾಭದಿಂದ ಹಿಡಿದು ಒಂದು ಕೀರ್ತಿ ಅಭಿವೃದ್ಧಿಯಿಂದ ಹಿಡಿದು ನಿಮ್ಮನ್ನು ಎಲ್ಲರೂ ಸಹ ಹೊಗಳಿ ನಿಮಗೆ ಅನುಕೂಲಕರವಾದಂತಹ ವರ್ಷ. ಈ ವರ್ಷ ನಿಮಗೇನು 11 ರೂಪಾಯಿ ಆದಾಯ, 11 ರೂಪಾಯಿ ಖರ್ಚಿದೆ, ಇದು ಮುಂದಿನ ದಿನಗಳಲ್ಲೇ ದುಪ್ಪಟ್ಟಾಗುವಂತಹ ವಾತಾವರಣ ಇರುತ್ತೆ. ಆದ್ದರಿಂದ ಈ ಸಿಂಹರಾಶಿ ಅಧಿಪತಿ ಬಂದು ರವಿಯಾಗಿರ್ತಾರೆ. ನಿಮಗೆ ರವಿ ಅಧಿಪತಿ ಆಗೋದ್ರಿಂದ ನಿಮ್ಮ ರಾಶಿಯಲ್ಲಿ ಬಂದು ಈಗ ಕೇತುಗ್ರಹ ಪ್ರವೇಶವಾಗ್ತಾರೆ.
ಕೇತುಗ್ರಹ ಪ್ರವೇಶದಿಂದ ನಿಮಗೇನಾಗುತ್ತೆ ಅಂತ ಅಂದರೆ ನಿಮಗೆ ಒಬ್ಬರು ದುಶ್ಮನ್ ಉಟ್ಕೊಳ್ತಾರೆ. ನಿಮ್ಮನ್ನು ಕಾಲೆಳೆಯುವಂಥವರು, ನಿಮ್ಮ ಬಗ್ಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಗೆ ಚಾಡಿ ಹೇಳುವಂಥದ್ದು, ಚಾಡಿಕೋರರು, ಅಸೂಯೆ ಪಡುವಂಥವರು, ನಿಮ್ಮ ನಿಂದಿಸುವಂಥವರು, ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಹರಡುವಂಥವರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಇದು ಒಂದು ವರ್ಷ ಪೂರ ಹಿಂಗೇ ಇರುತ್ತೆ. ಆದ್ದರಿಂದ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಕೆಲಸ ಕಾರ್ಯಗಳು ಅದು ಅನುಕೂಲಕರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ವ್ಯವಹಾರಗಳು ಅನುಕೂಲವಾಗಿರ್ತದೆ. ಕೀರ್ತಿ ಅಭಿವೃದ್ಧಿ ಆಗುತ್ತೆ. ಹೆಸರು ಸಂಪಾದನೆ ಮಾಡ್ತೀರಿ. ಇವತ್ತು ಹೆಸರು ಸಂಪಾದನೆ ಮಾಡಿದ್ರೆ ನಾಳೆ ಹಣ ಅದಾಗದೆ ನಮ್ಮ ಹಿಂದೆ ಬರುತ್ತೆ. ಅಂತಹ ಯೋಗ ಇರುವಂತಹ ಸಿಂಹರಾಶಿ ಅಧಿಪತಿ ಒಂದು ರವಿ ಆಗಿರ್ತಾರೆ. ದೋಷದಲ್ಲಿರುವಂಥವರು ಕೇತುಗ್ರಹ ಆಗಿರ್ತಾರೆ. ಈ ದೋಷ ಪರಿಹಾರಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಯಾವುದಾದ್ರೂ ನಾಗರ ಶಾಂತಿ ಈ ಥರದ್ದು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ರಾಶಿಯಾಧಿಪತಿ ಆಗಿರೋ ರವಿ ಆಗಿರೋದ್ರಿಂದ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋದೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಅನುಕೂಲಕರವಾದಂಥ ವರ್ಷ 2025 ಸಿಂಹರಾಶಿ ನಿಮ್ಮದಾಗಿರುತ್ತೆ. ವಿಶ್ವವಸು ಸಂವತ್ಸರದ 2025ನೇ ಇಸ್ವಿಯ ಕನ್ಯಾ ರಾಶಿಯ ಭವಿಷ್ಯ ತೆಗೆದುಕೊಂಡಾಗ ಕನ್ಯಾ ರಾಶಿಗೆ ಭಾಳ ಅನುಕೂಲಕರವಾದಂಥ ವರ್ಷ. 2.5 ವರ್ಷಗಳಿಂದಲೂ ಸಹ ಶುಭ ಕಾರ್ಯಗಳಲ್ಲಿ ಅಡೆತಡೆ, ವ್ಯವಹಾರದಲ್ಲಿ ತೊಂದರೆ ತಾಪತ್ರಗಳು, ಶತ್ರುಬಾಧೆಗಳು, ಅಸೂಯೆ ಪಡುವಂಥವರು, ನಾನು ಏನು ತಪ್ಪು ಮಾಡ್ದಲೇ ಇದ್ದರೂ ಸಹ ಹುಡುಕೊಂಡು ತಪ್ಪು ನಮಗೆ ತೊಂದರೆಗಳಾಗುತ್ತೆ, ಅವಮಾನಗಳಾಗುತ್ತೆ, ನಷ್ಟಗಳಾಗುತ್ತೆ, ಕಷ್ಟಗಳಾಗುತ್ತೆ ಅಂತ ಮಾತನಾಡ್ಕೊತಿದ್ದಂತಹ ಕನ್ಯಾ ರಾಶಿಯವರಿಗೆ ಬಿಡುಗಡೆಯ ಉತ್ತಮವಾದಂಥ ಭಾಗ್ಯ ನಿಮಗೆ ದೊರಕಿದೆ. ಯಾಕೆ ಅಂತ ಅಂದರೆ 2.5 ವರ್ಷಗಳಿಂದಲೂ ಕುಂತಿದ್ದ ಜಾಗದಲ್ಲೇ ಕುಳಿತದಂತಹ ಕೇತುಗ್ರಹ ಈಗ ಬದಲಾವಣೆ ಆಗ್ತಾ ಇದ್ದಾರೆ. ಆ ಬದಲಾವಣೆಯ ಪರ್ವ ನಿಮಗೆ ಈಗ ಆರಂಭವಾಗುತ್ತೆ. ಇದರಿಂದ ನಿಮಗೆ ಆದಾಯ ಎಷ್ಟಿದೆ ಅಂತಂದರೆ 14 ರೂಪಾಯಿ ಆದಾಯ. ವ್ಯಯ ಎಷ್ಟು ಅಂದರೆ ಕೇವಲ 2 ರೂಪಾಯಿ ಖರ್ಚು. ನೀವು 2.5 ವರ್ಷಗಳಿಂದ ಏನು ಶ್ರಮಪಟ್ರಿ, ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ರಿ, ತುಂಬ ಶ್ರಮವನ್ನು ವಹಿಸಿದ್ರಿ, ಯಾವುದೂ ಲಾಭ ಬರದಲ್ಲೇ ನಷ್ಟದಲ್ಲಿದ್ದಿರಿ, ಅದೆಲ್ಲವೂ ಸಹ ಲಾಭಕ್ಕೆ ತಿರುಗುವಂತಹ ವಾತಾವರಣ. ಪ್ರಾಜೆಕ್ಟ್ಗಳು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಮ್ಮ ಕೈಗೆ ತಪ್ಪೋಯ್ತು ಅಂತ ಅಂದ್ಕೊತಿದ್ದರು, ಅದೆಲ್ಲವೂ ನಿಮ್ಮ ಕೈಗೆ ಮತ್ತೆ ಬರುವಂತಹ ಅನುಕೂಲಕರವಾದಂತಹ ವರ್ಷ. ಓದುವಂಥ ಮಕ್ಕಳಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಿತ್ತು, ಕಾನ್ಸಂಟ್ರೇಷನ್ ಡೌನ್ ಆಗ್ತಿತ್ತು ಅನ್ನುವಂಥವರಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ. ಬಿಸ್ನೆಸ್ ಮಾಡುವಂಥವರಿಗೆ ಲಾಸಲ್ಲಿ ನಡೀತಿದ್ದಂಥ ಬಿಸ್ನೆಸ್ಸು ಉತ್ತಮವಾದಂತಹ ಲಾಭ ಗಳಿಸುವಂಥ ಬಿಸ್ನೆಸ್ ಸಿಗುವಂತಹ ವಾತಾವರಣ ಕನ್ಯಾ ರಾಶಿಯವರಿಗಿರುತ್ತೆ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ನಾನು ಹೇಳಬೇಕು ಅಂತ ಅಂದರೆ ಕನ್ಯಾ ರಾಶಿಗೆ ಈಗ ಆರಂಭವಾಗಿರುವಂಥದ್ದು ಶನಿಯ ದೃಷ್ಟಿ. ನೀವೇನೇ ಮಾಡಿದ್ರೂ ನಿಮ್ಮ ಮೇಲೆ ಒಂದು ದೃಷ್ಟಿ, ಅಸೂಯೆ, ಹೊಟ್ಟೆ ಉರಿ ಇದೆಲ್ಲವೂ ಜನಗಳು ಇದ್ದೇ ಇರ್ತಾರೆ. ಆದರೆ ಹೋದ ವರ್ಷಕ್ಕಿಂತಲೂ ಈ ವರ್ಷ ಉತ್ತಮವಾದಂಥ ವರ್ಷವಾಗಿ ಕನ್ಯಾ ರಾಶಿಯವರಿಗಿರುತ್ತೆ. ಕನ್ಯಾ ರಾಶಿಯ ಬಲ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ರಾಶಿಪತಿಯ ಅಧಿಪತಿ ಬುಧನಾಗಿರ್ತಾನೆ. ನೀವು ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯಿಂದ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ವರ್ಷಕ್ಕೊಂದು ಬಾರಿ ಈ ರಾಶಿಯವರು ಸತ್ಯನಾರಾಯಣ ಪೂಜೆ ಮಾಡಬೇಕು. ನೀವು ಸತ್ಯನಾರಾಯಣ ಪೂಜೆ ಹೆಂಗೆ ಮಾಡ್ತೀರಿ ನಿಮ್ಗೆ ಹಂಗೆ ಅಭಿವೃದ್ಧಿಗಳಾಗ್ತಿರ್ತದೆ. ಅದರಲ್ಲಿ 2025ನೇ ವರ್ಷದ ವಿಶ್ವವಸು ಸಂವತ್ಸರ ಅನ್ನುವಂಥ ಉತ್ತಮವಾದಂಥ ವರ್ಷ ಸಂವತ್ಸರ ಆರಂಭವಾಗ್ತಾ ಇದೆ. ಈ ಸಂವತ್ಸರದಲ್ಲಿ ಯೋಗ ಫಲಗಳಿಂದ ಕೂಡಿರುವಂತಹ ಉತ್ತಮವಾದಂಥ ವರ್ಷ. ಈ ವರ್ಷದಲ್ಲಿ ತುಲಾರಾಶಿಯ ರಾಶಿ ಭವಿಷ್ಯ ತೆಗೆದುಕೊಂಡಾಗ ತುಂಬ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ ನಮಗಂತೂ. ಯಾಕೆ ಅಂತ ಅಂದರೆ ಈ ತುಲಾರಾಶಿಯ ಯೋಗ ಉತ್ತುಂಗದ ಯೋಗ. ತುಲಾರಾಶಿಯ ಫಲ ಅದೃಷ್ಟದ ಫಲ. ಯಾಕೆ ಅಂತ ಅಂದರೆ ನೀವು ತಿಳ್ಕೊಳ್ಬೋದು, ದೋಷದಲ್ಲಿದ್ದಂತಹ ಗುರುಗ್ರಹ ಈ ತುಲಾರಾಶಿಯ ರಾಶಿಪತಿ ಬಂದು ಶುಕ್ರನಾಗಿರ್ತಾನೆ. ದೋಷದಲ್ಲಿರುವಂಥವರು ಗುರುವಾಗಿರ್ತಾರೆ. ಗುರು ಅಂಡ್ ಶುಕ್ರ ಎರಡು ಶತ್ರುಗ್ರಹಗಳಾಗಿರ್ತಾರೆ. ಈ ಶತ್ರುಗ್ರಹಗಳ ಮಿಲನದಿಂದ ಈ ರಾಶಿಯವರಿಗೆ ಸುಮಾರು 1.5 ವರ್ಷಗಳಿಂದಲೂ ಸಹ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ ಹೋಗಿ ಸಂಕಷ್ಟವನ್ನು ಅನುಭವಿಸಿ ತುಂಬ ಅವಮಾನಗಳನ್ನು ಕಂಡು ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಮಾಡಿಕೊಂಡಂತಹ ತುಲಾರಾಶಿಯವರಿಗೆ, ಈ ತುಲಾರಾಶಿಯವರಿಗೆ ಆದಾಯ ಈ ವರ್ಷ 11 ರೂಪಾಯಿ ಇದ್ದರೆ ವ್ಯಯ ಕೇವಲ 5 ರೂಪಾಯಿ ವ್ಯಯ ಅಷ್ಟೇ. ನೀವು ಅಷ್ಟು ಉಳಿತಾಯವನ್ನು ಮಾಡ್ಬೋದು. ತುಂಬ ಉಳಿತಾಯದ ವರ್ಷವಾಗಿರುತ್ತೆ. ಲಾಸ್ ಆದಂಥ ಬಿಸ್ನೆಸ್ಸು ಉತ್ತಮವಾದಂಥ ಬಿಸ್ನೆಸ್ ಆಗಿ ನಮಗೆ ಲಾಭ ಗಳಿಸುವಂಥ ವರ್ಷವಾಗಿರುತ್ತೆ. ಗುರುವಿನ ಬಲ ತುಂಬ ಚೆನ್ನಾಗಿದೆ. ಈ ತುಲಾರಾಶಿಯವರಿಗೆ ಗುರು 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿರ್ತಾರೆ. 10ನೇ ಮನೆಯಲ್ಲಿ ಇನ್ನೂ ಅನುಕೂಲವಾದಂತಹ ಗ್ರಹ ನಿಮಗೆ ಸೇರಿಕೊಳ್ಳುತ್ತೆ. ಮತ್ತು 6ನೇ ಮನೆಯಲ್ಲಿರುವಂತಹ ಶುಕ್ರ ಗ್ರಹ, ಶನಿಯ ಗ್ರಹ ಅದು ಸಹ ನಿಮಗೆ ಯೋಗ ಫಲವನ್ನು ತಂದುಕೊಡುತ್ತೆ. ಪಂಚಮದಲ್ಲಿ ನಿಮಗೆ ರಾಹುಗ್ರಹ ಸೇರ್ತಾರೆ, ಅದು ಫಲವನ್ನೇ ತಂದುಕೊಡುತ್ತೆ. ಉತ್ತಮವಾದಂಥ ವರ್ಷವಾಗಿರುವಂಥದ್ದು ತುಲಾರಾಶಿ. ಈ ವರ್ಷದಲ್ಲಿ ಅದೃಷ್ಟದ ರಾಶಿಗಳಲ್ಲಿ 3ನೇ ಸ್ಥಾನವನ್ನು ಪಡೆಯುವಂತಹ ರಾಶಿ ಈ ತುಲಾರಾಶಿ. ಈ ವರ್ಷದಲ್ಲಿ ನಿಮಗೆ ಕೋರ್ಟು ಕಚೇರಿಗಳ ಜಯದ ವಾತಾವರಣ,
ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ವಾತಾವರಣ, ಅತಿಯಾದಂಥ ಯೋಗ ಫಲಗಳಿಂದ ಕೂಡಿರುವಂತಹ ವಾತಾವರಣ, ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭಗಳಿಗೆ, ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ, ಕೊಟ್ಟಂಥ ಹಣಕಾಸಿನ ಹಿಂತಿರುಗುವಂತಹ ವಾತಾವರಣ, ಯಾರಿಗಾರು ಸಹಕಾರ ಮಾಡಿ ಹಣಕಾಸಿನ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ಅದೆಲ್ಲೂ ಬಿಡುಗಡೆ ಭಾಗ್ಯ ಸಿಗುವಂತಹ ಉತ್ತಮವಾದಂತಹ ವಾತಾವರಣ ಈ ವರ್ಷದಲ್ಲಿರುತ್ತೆ. ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಕೀರ್ತಿ ಅಭಿವೃದ್ಧಿ ಆಗುವಂತಹ ವಾತಾವರಣ. ಮತ್ತು ಇಲ್ಲಿ ನಿಮಗೆ ಈ ವರ್ಷದಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ ಅನ್ನುವಂಥದ್ದೇ ಇಲ್ಲದ ವರ್ಷ, ಇಲ್ಲದ ರಾಶಿ ಯಾವುದಾದ್ರು ಇದ್ದರೆ ಅದು ತುಲಾರಾಶಿ. ತುಲಾರಾಶಿಗೆ ಕೈ ಮುಟ್ಟಿದ್ದೆಲ್ಲವೂ ಚಿನ್ನ. ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಬೆನ್ನ ಮೇಲೆ ಬಂದು ಕೂತ್ಕೊಂಡಿರುತ್ತದೆ. ನೀವು ಯಾವಾಗಲೂ ಸಹ ನೀವೇನು ಪ್ರಯತ್ನ ಪಡ್ತೀರಿ, ಏನು ಆಲೋಚನೆಗಳನ್ನು ಮಾಡ್ತೀರಿ, ಯಾವುದಕ್ಕೂ ಕೈ ಹಾಕ್ತೀರಿ, ಎಲ್ಲವೂ ಸಹ ಉತ್ತಮವಾದಂತಹ ನಿಮಗೆ ಕೈ ಹಿಡಿಯುವಂತಹ ವಾತಾವರಣ. ಆದ್ದರಿಂದ ಈ ವರ್ಷವನ್ನೇನಾದರೂ ನೀವು ಕಣ್ಮುಚ್ಚಿಕೊಂಡು ಇದ್ದು ಇದನ್ನೇನಾದರೂ ವ್ಯಯ ಮಾಡ್ಕೊಂಡು ಈ ವರ್ಷ ಕಳ್ಕೊಂಡ್ರೆ ಈ ವರ್ಷದ ಯೋಗ ಫಲ ನಿಮಗೆ 20 ವರ್ಷ ಆದರೂ ಸಿಗೋದಿಲ್ಲ. 20 ವರ್ಷಕ್ಕೆ ಒಂದು ಬಾರಿ ಬಂದಿರುವಂಥ ಈ ಯೋಗ ಮತ್ತು ನಿಮಗಿಂಥ ಯೋಗ ನಿಮಗೆ ಸಿಗೋದಿಲ್ಲ. ಇದು ಸೌಭಾಗ್ಯ ಯೋಗ ಅಂತುವಂತಹ ಯೋಗದ ವರ್ಷ ತುಲಾರಾಶಿಯವರಿಗಿರುತ್ತೆ. ಇದನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ. ರಾಶಿ ಅಧಿಪತಿ ಬಂದು ಶುಕ್ರಗ್ರಹರಾಗಿರ್ತಾರೆ. ನಿಮಗೆ ಮಾಡಬೇಕಾಗಿರುವಂಥದ್ದು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಬೆಲ್ಲದ ಆರತಿಯನ್ನು ಮಾಡ್ಕೊಳ್ಳಿ. ಇನ್ನೂ ನಿಮ್ಮ ಜೀವನ, ನಿಮ್ಮ ವ್ಯವಹಾರ, ಬಿಸ್ನೆಸ್ಸು ದೊಡ್ಡ ಮಟ್ಟದ ಬೆಳ್ಕೊಂಡು ಹೋಗ್ತಿರ್ತದೆ. ನಿಮ್ಮ ಬೆಳವಣಿಗೆ ಇನ್ನೂ 10-15 ವರ್ಷಗಳ ಕಾಲ ಕುಳಿತು ತಿನ್ನುವಂತಹ ಕೆಲಸ ಕಾರ್ಯಗಳು ಸ್ಥಗಿತಗೊಂಡರೂ ಸಹ ನೀವು ಜೀವನ ಮಾಡುವಂತಹ ಅಷ್ಟು ಲಾಭ ಗಳಿಕೆಯ ವರ್ಷವಾಗಿರುತ್ತೆ. ಈ ವರ್ಷವನ್ನು ಉತ್ತುಂಗದ ವರ್ಷವನ್ನಾಗಿ ನೀವು ಮಾಡ್ಕೊಳ್ತೀರಿ ಅಂತ ರಾಶಿ ತೆಗೆದುಕೊಳ್ತೇನೆ. ವೃಶ್ಚಿಕ ರಾಶಿಯವರಿಗೆ ಭಾಳ ಅನಿಷ್ಟವಾದಂತಹ ವರ್ಷ ನಿಮ್ಮದಾಗುತ್ತೆ. ಮೇಷರಾಶಿಗೆ ಎಷ್ಟು ಸಮಸ್ಯೆಗಳನ್ನು ತಂದೊಡ್ಡುವಂಥ ವರ್ಷವಾಗಿರುತ್ತೋ ವೃಶ್ಚಿಕ ರಾಶಿಗೂ ಅದೇ ರೀತಿ ಸಮಸ್ಯೆಗಳನ್ನು ತಂದೊಡ್ಡುವಂಥ ವರ್ಷ ಈ ವರ್ಷ ವೃಶ್ಚಿಕ ರಾಶಿಯವರಿಗಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಆದಾಯ ಎಷ್ಟು ಅಂತ ಅಂದರೆ 2 ರೂಪಾಯಿ ಆದಾಯ, ವ್ಯಯ ಎಷ್ಟು ಅಂತ ಅಂದರೆ 14 ರೂಪಾಯಿ ವ್ಯಯ. ಅಂದರೆ ಎಲ್ಲಿಗೆ ನಾವು ಸಾಲ ಮಾಡಬೇಕಾಗ್ತದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ, ಹಣಕಾಸಿನಲ್ಲಿ ತೊಂದರೆಗಳಾಗುತ್ತೆ, ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ, ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಿಮ್ಮನ್ನು ಕೈ ಬಿಟ್ಟು ಹೋಗುತ್ತೆ, ಏನು ಪ್ರಯತ್ನ ಪಟ್ಟರೂ ಲಾಸಲ್ಲಾಗುತ್ತೆ, ದುಡ್ಡು ಅನ್ನುವಂಥದ್ದು ಕೈ ನಿಲ್ಲೋಲ್ಲ, ದರಿದ್ರ ಅನ್ನುವಂಥದ್ದು ಜಾಸ್ತಿ ಆವರಿಸ್ಕೊಳ್ಳುತ್ತೆ, ನಿಮ್ಮಲ್ಲಿ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ, ಅಲಕ್ಷ್ಯ ಜಾಸ್ತಿ ಆಗುತ್ತೆ, ಸೋಂಬೇರಿತನ, ನಿದ್ರೆ ಜಾಸ್ತಿ ಆಗುತ್ತೆ. ಅದರಿಂದ ಜಾಸ್ತಿ ನಿಮ್ಮಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ಮೇ ಜಾಸ್ತಿ ಕಾಡೋದ್ರಿಂದ ವೃಶ್ಚಿಕ ರಾಶಿಯವರು ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸ್ವಲ್ಪ ಯಾಮಾರಿದ್ರೂ ಸಹ ನಿಮ್ಮನ್ನು ಪಾತಾಳಕ್ಕೆ ತಳ್ಳುವಂಥ ಶತ್ರುಗಳು ಪಕ್ಕದಲ್ಲೇ ಕೂತಿರ್ತಾರೆ. ಬಹಳ ಎಚ್ಚರಿಕೆಯನ್ನು, ಜಾಗ್ರತೆಯನ್ನು ವಹಿಸಿ. ನೀವು ಮಾತನಾಡಿದ್ರೆ ತಪ್ಪು, ನಡೆದ್ರೆ ತಪ್ಪು, ಕೂತ್ಕೊಂಡ್ರೆ ತಪ್ಪು, ನಿಂತ್ಕೊಂಡ್ರೆ ತಪ್ಪು ಅನ್ನುವಂತಹ ವಾತಾವರಣ ಇರುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಂತೂ ಮೇಲಧಿಕಾರಿಗಳಿಂದ ಕಿರುಕುಳ ಅನ್ನುವಂಥದ್ದು ನಿಮ್ಮನ್ನು ಬೆಂಬಿಡದೆ ಕಾಡ್ತಾ ಇರುತ್ತೆ. ಕೆಲಸ ಬದಲಾವಣೆ ಮಾಡೋಣ ಅಂತ ಏನಾರು ಹೋದರೆ 6 ತಿಂಗಳುಗಳ ಕೆಲಸ ನಿಮಗೆ ಕೆಲಸ ಸಿಗಲ್ಲ, ಕೂತ್ಕೊಳ್ಬೇಕಾಗ್ತದೆ. ದುಡ್ಡು ಕಾಸು ಅನ್ನುವಂಥದ್ದು ಅತ್ಯಂತ ಸಂಕಷ್ಟ ಅನ್ನುವಂಥದ್ದು ನಿಮ್ಮೆಲ್ಲವೂ ಸಹ ಆವರಿಸ್ಕೊಂಡು ತುಂಬ ಸಮಸ್ಯೆಯನ್ನು, ಸಂಕಷ್ಟವನ್ನು ತಂದೊಡ್ಡು ತುಂಬ ಮೈಂಡ್ಗೆ ಟಾರ್ಚರ್ ಕೊಡುವಂತಹ ವರ್ಷವಾಗಿರುತ್ತೆ. ವೃಶ್ಚಿಕ ರಾಶಿಯವರು ಜಾಗ್ರತೆಯನ್ನು ವಹಿಸಿ. ನಾನು ಎದುರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಈ ವರ್ಷ ನೀವು ಬಹಳ ಸಮಸ್ಯೆಯನ್ನು ಅನುಭವಿಸುವಂತಹ ವರ್ಷಗಳಾಗಿರುತ್ತೆ. ಜಾಸ್ತಿ ಕಮಿಟ್ಮೆಂಟ್ಸ್ಗಳು ಹಾಕೋಬೇಡಿ. ಎಷ್ಟಿದೆ ಅಷ್ಟಕ್ಕೆ ವ್ಯವಹಾರಗಳನ್ನು ಮಾಡಿ. ಕೆಲಸದಲ್ಲಿ ಕಿರಿಕಿರಿ ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಒಂದೇಟ್ ನಿಮಗೆ ಯಾರಾದರೂ ಹೊಡೆದ್ಬಿಟ್ರೂ ಸಹ ರಿವರ್ಸ್ ಹೊಡೆಯೋಕೆ ಹೋಗಬೇಡಿ. ಬೈದರೆ ಅದು ಆಶೀರ್ವಾದ ಅಂತ ತಿಳ್ಕೊಂಬಿಡಿ. ಜಾಗ ಬದಲಾವಣೆ ಮಾಡೋಕೆ ಹೋಗಬೇಡಿ, ಕೆಲಸ ಬಿಡೋಕೆ ಹೋಗಬೇಡಿ. ಇರುವಂಥದ್ದನ್ನು ಕಷ್ಟವನ್ನು ನುಂಗಿ ಮುಂದೋದರೆ ಈ ವರ್ಷದಲ್ಲಿ ಏನು ಕಷ್ಟಪಡ್ತೀರಿ ಅದಕ್ಕೆ ಡಬಲ್ ಅನುಕೂಲ ಮುಂದಿನ ವರ್ಷ ನಿಮಗೆ ಸಿಗುತ್ತೆ. ಈ ವರ್ಷ ಪೂರ ನಿಮಗೆ ಅವಮಾನಗಳು, ಸಮಸ್ಯೆಗಳು, ಗೊಂದಲಗಳಂತೂ ನಿಮಗೆ ಯಾವಾಗಲೂ ಸಹ ಕಾಡ್ತಿರುತ್ತೆ. ಜೀವನದಲ್ಲಿ ಜಿಗುಪ್ಸೆ ತಂದು ಕೊಡುವಂಥ ವರ್ಷವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ. ಜಾಗ್ರತೆಯನ್ನು ವಹಿಸಿ. ನಿಮ್ಮ ರಾಶಿ ಅಧಿಪತಿ ಬಂದು ಕುಜಗ್ರಹನಾಗಿರ್ತಾರೆ. ದೋಷ, ಇಂಥ ಗ್ರಹ ದೋಷ ಇಲ್ಲ ಅನ್ನುವಂಥದ್ದೇ ಹೇಳೋಂಗಿಲ್ಲ ನಿಮಗೆ. ಶುಭ ಸ್ಥಾನದಲ್ಲಿರುವಂಥದ್ದು ಭಾಳ 1-2 ಗ್ರಹಗಳು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ಮಾರಕವಾಗುತ್ತೆ. ಉದಾಹರಣೆ ಹೇಳ್ಬೋದು ಅಂತ ಅಂದರೆ, ಯಾರಾದರೂ ಒಬ್ಬ ಹಳ್ಳಕ್ಕೆ ಬಿದ್ದಿದ್ದಾನೆ ಅಂತ ಅಂದರೆ ಎಲ್ಲರೂ ತಂದು ಕಲ್ಲಾಕಿ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅನ್ನುವಂಥ ರೀತಿಯಲ್ಲಿರುತ್ತೆ. ನೀವು ಒಳ್ಳೆಯದು ಮಾತಾಡ್ರೂ ತಪ್ಪಾಗುತ್ತೆ, ನಿಮ್ಮನ್ನು ಕಂಡರೂ ತಪ್ಪಾಗುತ್ತೆ. ಏನು ಮಾಡೋಕ್ಕೋದ್ರೂ ಸಹ ನಿಮ್ಮ ಬಗ್ಗೆ ಊಹಾಪೋಹಗಳು, ನಿಂದನೆಗಳು ನಿಮ್ಮನ್ನು ಕಾಡೋಕ್ಕೆ ಶುರು ಮಾಡುತ್ತೆ. ಎಚ್ಚರಿಕೆ ವಹಿಸಿ. ವೃಶ್ಚಿಕ ರಾಶಿಯವರು ರಾಶಿ ಅಧಿಪತಿ ಬಂದು ಕುಜಗ್ರಹನಾಗಿರ್ತಾನೆ. ಕುಜಗ್ರಹಾಧಿಪತಿ ಆದಾಗ ನೀವು ಮಾಡಬೇಕಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಖಂಡಿತವಾಗಿ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನದಿಂದಲೇ ನಿಮಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾದಂಥ ವಾತಾವರಣ ಸಿಗುತ್ತೆ. ನಂತರದಲ್ಲಿ ದೋಷದಲ್ಲಿರುವಂಥ ಪ್ರತಿಯೊಂದು ಗ್ರಹ ದೋಷಗಳು ನಿಮ್ಗೆ ಕಾಡುತ್ತೆ. ಗುರುವಿನ ಬಲ ಅಂತೂ ಪೂರ್ಣ ನಮಗೆ ಸಂಪೂರ್ಣವಾಗಿಲ್ಲ.
ಗುರುವಿನ ಧ್ಯಾನವನ್ನು ಮಾಡೋದನ್ನು ಬಿಡಬೇಡಿ. ಶುಭ ಕಾರ್ಯಗಳಲ್ಲಿ ತುಂಬ ಅಡೆತಡೆಗಳಾಗಿರುತ್ತೆ. ಈ ವೃಶ್ಚಿಕ ರಾಶಿಯವರು ಟೈಮ್ ಚೆನ್ನಾಗಿಲ್ಲ ಅಂತ ಅಂದಾಗ ಶುಭ ಕಾರ್ಯಗಳನ್ನು ಮುಂದುವರಿಸಬೇಡಿ. ಮುಂದುವರ್ಸೋಕೆ ಹೋದರೆ ಅದರಿಂದ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ನಾನು ಹೇಳೋದು ಈ ವರ್ಷ ಮದುವೆ ಮುಂಜೆಗಳನ್ನು ಮಾಡ್ತೀನಿ ಈ ರಾಶಿಯವರಿಗೆ ಅಂದರೆ ಖಂಡಿತವಾಗಿ ಮಾಡಬೇಡಿ. ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಲೇಬೇಡಿ. ಮಾಡಿದ್ರೆ ಆ ಸಮಸ್ಯೆ, ಕುಟುಂಬದಲ್ಲಿ ಕಲಹ, ಗೊಂದಲ ನಿಮ್ಮನ್ನು ಭಾಳವಾಗಿ ಕಾಡುತ್ತೆ. ವೃಶ್ಚಿಕ ರಾಶಿಯವರು ಮತ್ತೊಮ್ಮೆ ಹೇಳ್ತೇನೆ, ಎಚ್ಚರಿಕೆಯನ್ನು ವಹಿಸಿ. ನೀವು ಪ್ರತಿದಿನ ಏನು ಮಾಡಬೇಕು, ಇಷ್ಟೊಂದು ಎಲ್ಲ ನಿಮ್ಮ ಸಮಸ್ಯೆನ ಹೇಳಿದ್ರಿ, ಇದಕ್ಕೆ ಪರಿಹಾರ ಹೇಳಿಗಳಿಗರೆ ಅಂತಂದರೆ ಪ್ರತಿ ಗುರುವಾರ ರಾಯರ ಪ್ರಾರ್ಥನೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಬೆಲ್ಲದ ಆರತಿ, ಇದನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಎಂತಹ ಸಂದರ್ಭದಲ್ಲೂ ಸಹ ಭಾಳ ಶಾಂತತೆಯನ್ನು ಕಾಪಾಡಿಕೊಳ್ಳಿ. ಕೋಪವನ್ನು ಮಾಡ್ಕೊಳ್ಬೇಡಿ. ನಿಮಗೆ ಕೋಪ ಕಡಿಮೆ ಆಗಬೇಕು ಅಂತಂದರೆ ನಿಮಗೆ ಕೈ ಸಿಕ್ಕಿದಾಗ, ನಿಂತಾಗ, ಮಲಗಿದಾಗ ಯಾವಾಗಲೂ ಸಹ ರಾಮನ ಉಪಾಸನೆಯನ್ನು ಮಾಡಿ. ಜೈರಾಮ್, ಶ್ರೀರಾಮ್, ಸೀತಾರಾಮ್ ಇದನ್ನು ಬರ್ಕೊಳ್ಳಿ, ಬುಕ್ನಲ್ಲಿ ಬರೀರಿ. ಇಲ್ಲಾಂದರೆ ಮನಸ್ಸಿನಲ್ಲಿ ಯಾವಾಗಲೂ ಧ್ಯಾನವನ್ನು ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಿಮಗೆ ಮನಸ್ಸು ಕಾಮ ಆಗುತ್ತೆ, ಮನಸ್ಸು ಭಾಳ ಶಾಂತತೆಯಿಂದಿರುತ್ತೆ. ನಿಮಗೆ ಯಾವುದಾದ್ರೂ ಒಂದು ಬುಕ್ಕನ್ನು ತೆಗೆದುಕೊಳ್ಳಿ, ಒಂದು ಭಗವದ್ಗೀತೆ ಬುಕ್ ತೊಗೊಳ್ಳಿ. ಈ ಸಂದರ್ಭದಲ್ಲಿ ಭಗವದ್ಗೀತೆ 18 ಅಧ್ಯಾಯಗಳನ್ನು ಈ ವರ್ಷ ಸಂಪೂರ್ಣವಾಗಿ ನೀವು ಓದ್ಬೋದು. ಪ್ರತಿ ತಿಂಗಳಿಗೊಂದು ಅಧ್ಯಾಯ ಓದುವಂಥ ರೀತಿಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಬುಕ್ಕನ್ನು ಓದುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮನಸ್ಸು ಕಾಮ ಆಗುತ್ತೆ. ನಿಮ್ಮ ಮನಸ್ಸು ಬೇರೆ ಕಡೆ ಹರಿಯೋದಿಲ್ಲ, ಕೆಟ್ಟ ಆಲೋಚನೆಗಳು ಬರೋದಿಲ್ಲ, ಕೆಟ್ಟ ಚಿಂತನೆಗಳು ಬರೋದಿಲ್ಲ, ಕೆಟ್ಟ ಶಬ್ದಗಳು ಕೇಳೋದಿಲ್ಲ. ಇದಕ್ಕೆ ಸುಲಭವಾಗಿರುವಂಥ ಮಾರ್ಗ ಭಗವದ್ಗೀತೆಯ ಉಪಾಸನೆ. ಇದನ್ನು ಮಾಡ್ಕೊಳ್ಳಿ. ಎಚ್ಚರಿಕೆಯನ್ನು ವಹಿಸಿ, ಗಾಬರಿ ಪಡಬೇಡಿ, ಭಯ ಪಡಬೇಡಿ. ಇರುವುದನ್ನು ಎದುರಿಸೋದಕ್ಕೆ ಈಗಲೇ ನೀವು ಸಿದ್ಧರಾಗಿರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ತೆಗೆದುಕೊಂಡಾಗ ಧನುಸ್ಸು ರಾಶಿಯವರಿಗೆ ಉತ್ತಮವಾದಂಥ ವರ್ಷ. ಈ ವರ್ಷದಲ್ಲಿ 4ನೇ ಸ್ಥಾನವನ್ನು ಪಡೆಯುವಂಥ ಉತ್ತಮವಾದಂಥ ರಾಶಿ ಯಾವುದು ಅಂತ ಅಂದರೆ ಅದು ಧನುಸ್ಸು ರಾಶಿ. ಧನುಸ್ಸು ರಾಶಿ ಅಧಿಪತಿ ಬಂದು ಗುರುವಿನ ಬಲ ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ ಹೇರಳವಾಗಿದೆ. 9ನೇ ಮನೆಯಲ್ಲಿ ಬರುವಂತಹ ಗುರುವಿನ ಬಲ ದೊಡ್ಡ ಮಟ್ಟದ ಲಾಭ. ಜೊತೆಯಲ್ಲಿ ಸ್ವಕ್ಷೇತ್ರಾಧಿಪತಿ ಗುರುಗ್ರಹ ಆಗ್ತಾರೆ. ಶನಿಯು 4ನೇ ಮನೆಯಲ್ಲಿ ಶನಿ ಇರ್ತಾರೆ. ಯುಗಕಾರಕರಾಗಿರುವಂಥದ್ದು ಶನಿಗ್ರಹ. ಜೊತೆಯಲ್ಲಿ ಕುಜಗ್ರಹನೂ ಅನುಕೂಲವಾಗಿರುತ್ತಾರೆ. ಶುಕ್ರನ ಬಲವೂ ಸಹ ಸಿಗುತ್ತೆ. ಈ ರಾಶಿಗೆ ₹5 ಆದಾಯ ಇದ್ದರೆ ₹5 ಖರ್ಚು. ಸಂಪಾದನೆ ಮಾಡುವಂಥದ್ದು ಕಡಿಮೆನೇ, ಖರ್ಚಾಗುವಂಥದ್ದು ಕಡಿಮೆನೇ. ಎಷ್ಟು ಸಂಪಾದನೆ ಮಾಡ್ತೀವಿ ಅಷ್ಟನ್ನು ಖರ್ಚು ಮಾಡ್ತೀವಿ. ಅದು ವ್ಯಾಲ್ಯೂಡ್ ಆಗಿರುತ್ತೆ ನೀವು ಖರ್ಚು ಮಾಡೋದು. ಇವತ್ತಿನ ಖರ್ಚು, ಇವತ್ತಿನ ಸಂಪಾದನೆ ಭಾಳ ತೂಕವಾಗಿರುತ್ತೆ, ಬಹಳವಾದಂಥ ಗೌರವಾನ್ವಿತವಾಗಿರುತ್ತೆ. ಈ ರಾಶಿಯವರಿಗೆ ಉತ್ತಮವಾದಂಥ ವಿದ್ಯೆ, ಉತ್ತಮವಾದಂಥ ವಿವೇಕ, ಆಲೋಚನೆ ಇವೆಲ್ಲವೂ ಸಹ ಪರ್ಫೆಕ್ಟ್ ಆಗಿರುತ್ತೆ. ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ ವ್ಯವಹಾರ ಜ್ಞಾನವಲ್ಲದೆ ಹೊಸ ಕೆಲಸಗಳ ಆರಂಭ ಚೆನ್ನಾಗಿದೆ. ನಿಮಗೆ ಯಾವುದಾದ್ರೂ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಉತ್ತಮವಾದಂತಹ ಆಸಕ್ತರಾಗಿ ಓದ್ತಾರೆ. ತುಂಬ ನೆನಪಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಉತ್ತಮವಾದಂಥ ಬಿಸ್ನೆಸ್ ಮೈಂಡ್ ಚೆನ್ನಾಗಿ ಬೆಳೆಯುತ್ತೆ. ರಾಜಕೀಯ ವ್ಯಕ್ತಿಗಳಿಗಂತೂ ಈ ವರ್ಷ ಲಾಭದಾಯಕವಾದಂಥ ವರ್ಷವಾಗಿರುತ್ತೆ. ಕಲಾವಿದರಿದ್ದರೆ ನಿಮಗೆ ವ್ಯಾಲ್ಯೂಡ್ ಇರುವಂತಹ ಉತ್ತಮವಾದಂಥ ಕೆಲಸಗಳು ಸಿಗುತ್ತೆ. ಏನೋ ವರ್ಷಕ್ಕೆ 2-3 ಫಿಲಮ್ ಮಾಡೋ ಬದಲು ಈ ವರ್ಷ ಒಂದೇ ಫಿಲಮ್ ಬಂತು ಅಂತಂದರೆ ಸಕ್ಸಸ್ ಆಗುವಂಥ ಒಂದು ಸಿನಿಮಾ ಆಗಿರುತ್ತೆ. ಅದರಿಂದ ಉತ್ತಮವಾದಂಥ ಹೆಸರು ಸಿಗುತ್ತೆ. ಹಣಕಾಸಿನ ಗಳಿಕೆ ಮಧ್ಯಮವಾಗಿರುತ್ತೆ. ಇವತ್ತಿನ ಗಳಿಕೆದಂತಹ ಹೆಸರು ನಾಳೆಗೆ ಅದು ಇದಕ್ಕಿಂತಲೂ ತ್ರಿಬ್ಬಲಷ್ಟು ಲಾಭ ಸಿಗುವಂಥ ವಾತಾವರಣ ಸಿಗುತ್ತೆ. ಅಂಥ ಯೋಗ ಫಲಗಳಿಂದ ಕೂಡಿರುವಂತಹದ್ದು ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿ, ದಾಯಾದಿಗಳಿಂದ ಉತ್ತಮವಾದಂಥ ಬಾಂಧವ್ಯ, ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ, ದಂಪತಿಗಳಲ್ಲಿ ಸಾಮರಸ್ಯದ ವಾತಾವರಣ, ಕುಟುಂಬದಲ್ಲಿ ಸೌಖ್ಯ ಸಮೃದ್ಧಿಯಾದಂತಹ ವಾತಾವರಣ, ಹೊರಗಡೆ ಒಂದು ಹೆಸರನ್ನು ಸಂಪಾದನೆ ಮಾಡುವಂತಹ ಯೋಗ್ಯತೆ, ಯೋಗಕರವಾದಂತಹ ದಿನಗಳು, ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರುವಂಥದ್ದು, ದೇವರು, ಪೂಜೆ, ಪುನಸ್ಕಾರ, ವ್ರತ, ನೇಮ, ನಿಯಮಗಳನ್ನು ಜಾಸ್ತಿ ಆಸಕ್ತರಾಗಿ ಮಾಡುವಂಥದ್ದು,
ಬಹಳ ಇಷ್ಟಪಟ್ಟು ವ್ಯವಹಾರಗಳನ್ನು ಮಾಡುವಂಥದ್ದು, ರುಚಿಕರವಾದಂಥ ಭೋಜನ ಸವಿಯುವಂಥ ವರ್ಷ ನಿಮಗಾಗಿರುತ್ತೆ. ನಿಮ್ಮನ್ನು ಕಂಡಾಗ ಎಲ್ಲರೂ ಗೌರವಿಸುವಂತಹ, ಗೌರವ ಕೊಡುವಂತಹ, ನಿಮ್ಮನ್ನು ಹೆಸರನ್ನು ಉತ್ತಮವಾದಂಥ ಹೊಗಳಿಕೆಯ ವರ್ಷವನ್ನಾಗಿ ಇರುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಧನುಸ್ಸು ರಾಶಿಯವರು. ಧನುಸ್ಸು ರಾಶಿಯವರಿಗೆ ಈ ವರ್ಷ ಉತ್ತಮವಾದಂಥ ವರ್ಷವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿ ಬಂದು ಗುರುಗ್ರಹ. ಪ್ರತಿ ಗುರುವಾರ ರಾಯರ ಪ್ರಾರ್ಥನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ರಾಯನರೆಂದೂ ಸಹ ಮರೆಯೋಕೋಬೇಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಈ ಮಂತ್ರವನ್ನು ಯಾವಾಗಲೂ ಸಹ ಎತ್ಕೊಳ್ಳಿ. ಅಜ್ಞಾನ ತಿಮಿರಾಂಧಸ್ಯ ಜಾನಾನ್ ಜಲಶಲಾಶಯ ಚಕ್ಷುರುಕ್ಷಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಧ್ಯಾನವನ್ನು ಮಾಡಿಕೊಳ್ಳಿ. ಇದರಿಂದ ಬಹಳ ಅನುಕೂಲಕರವಾಗಿರುತ್ತೆ. ಯಾರಾದರೂ ಮಠ ಮಂದಿರದಲ್ಲಿರುವಂಥ ಗುರುವಿನ ಸ್ಥಾನದಲ್ಲಿರುವಂಥವ್ರಿಗೆ ಹೋಗಿ ಏನಾದರೂ ಅಲ್ಲಿ ಹೋಗ್ತೀವಿ ಅಂತಂದರೆ ಅಲ್ಲಿ ಹೋಗಿ ಒಂದು ದಾನ ಕೊಟ್ಟು ಬನ್ನಿ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ ಅಂತಂದರೆ ಅಲ್ಲಿ ಅರ್ಚಕರು ಇರುವಂಥ ಗುರುಸ್ಥಾನದಲ್ಲಿರ್ತಾರೆ, ಅವ್ರಿಗೊಂದು ನಮಸ್ಕಾರವನ್ನು ಮಾಡಿ ಅವ್ರಿಗೇನಾದರೂ ಒಂದು ದಕ್ಷಿಣೆ ಕೊಟ್ಟು ಬನ್ನಿ. ನಿಮಗೆ ಅವರ ಮನಸ್ಸು ಎಷ್ಟು ಖುಷಿ ಪಡುತ್ತೋ ಅಷ್ಟು ನಿಮಗೆ ಅನುಗ್ರಹವಾಗುತ್ತೆ. ಗುರುವಿಗೆ, ಧನುಸ್ಸು ರಾಶಿಯವರಿಗೆ ಗುರುವಿನ ಬಲವೇ ನಿಮಗೆ ಒಂದು ರಕ್ಷಾ ಕವಚ ಅಂತ ಹೇಳ್ಬೋದು. ಆದ್ದರಿಂದ ಭಗವಂತ ಈ ವರ್ಷ ನಿಮಗಂತೂ ಬಹಳ ಅನುಗ್ರಹವನ್ನು ನೀಡ್ತಿದ್ದಾನೆ. ಯಾವ ರೀತಿಯಲ್ಲಿ ನಡೀತಿದೆ ಮಕರ ರಾಶಿಯವರಿಗೆ ಅಂತ ಅಂದರೆ, ಮಕರ ರಾಶಿಯವರು ಲಾಭ ಎಷ್ಟು ಅಂತ ಅಂದರೆ ನೋಡಿ, ವಿಶೇಷವಾಗಿ ತಿಳ್ಕೋಬೇಕಾಗ್ತದೆ. ಮಕರ ರಾಶಿಗೆ 8 ರೂಪಾಯಿ ಆದಾಯ, ವ್ಯಯ ಎಷ್ಟು ಅಂತ ಅಂದರೆ 14 ರೂಪಾಯಿ ವ್ಯಯ. ಸಂಪಾದನೆ ಮಾಡಿದಂತಕ್ಕಿಂತಲೂ ಸಹ ವೆಚ್ಚಗಳು ಜಾಸ್ತಿ ಆಗ್ತಿದೆ. ನಿಮ್ಮ ಸಂಪಾದನೆಗಿಂತಲೂ ಸಹ ನೀವು ಕೆಲವು ವ್ಯವಹಾರಗಳಿಗೆ ಸಾಲ ಮಾಡಬೇಕಾಗುವಂಥ ಪರಿಸ್ಥಿತಿಗಳು ಬರುತ್ತೆ. ಸುಮಾರು 7.5 ವರ್ಷಗಳಿಂದಲೂ ಸಹ 7.5 ಶನಿಯ ಕಾಟದಲ್ಲಿ ಇದ್ದಂತಹ ಮಕರ ರಾಶಿ ಎಷ್ಟು ಅವಮಾನಗಳನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು, ನಷ್ಟಗಳನ್ನು, ಕಷ್ಟಗಳನ್ನು ಅನುಭವಿಸಿದಂತಹ ಮಕರ ರಾಶಿ. ಯಾರ್ದೋ ಮಾಡಿದ ತಪ್ಪುಗಳಿಗೆ ನಾನು ಹೊಣೆಗಾರಿಕೆಯನ್ನು ಪಟ್ಟು ನಾನು ಇಷ್ಟೆಲ್ಲ ಶ್ರಮ ಪಡಬೇಕಾಯ್ತಲ್ಲ, ಇಷ್ಟೆಲ್ಲ ಕಷ್ಟಪಡಬೇಕಾಗಿಲ್ವಂಥ ಪಶ್ಚಾತ್ತಾಪದಲ್ಲಿರುವಂಥ ಮಕರ ರಾಶಿ. ಕೋಪದ ಬುದ್ಧಿಗೆ ಕೈ ಕೊಟ್ಟು ಏನೇನೋ ಅವಘಡಗಳನ್ನು ಮಾಡಿಕೊಂಡು ಈಗ ಶಿಕ್ಷೆ ಪಡಿತಿದ್ದೀನಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿರುವಂತಹ ಮಕರ ರಾಶಿ. ಮಿತ್ರನೂ ಸಹ ಶತ್ರುವಾಗಿ ನಾನು ಯಾರು ನಂಬೋದು, ಯಾರನ್ನು ಬಿಡೋದು, ಎಲ್ಲರೂ ಸಹ ನನಗೆ ಎಲ್ಲ ಶತ್ರುಗಳೇ ಆಗ್ಬಿಟ್ಟಾರೆ ಅನ್ನುವಂಥ ಮನಸ್ಥಿತಿಗೆ ಬಂದಿರುವಂಥ ಮಕರ ರಾಶಿ. ನಂಬಿದವರು ನಂಬಿಕೆ ದ್ರೋಹ ಮಾಡಿ ನಮಗೆ ತುಂಬ ಅವಮಾನಗಳನ್ನು ಮಾಡಿದಂತಹ, ಅವಮಾನವನ್ನು ಅನುಭವಿಸಿದಂತಹ ರಾಶಿ ಯಾರು ಅಂತಂದರೆ ಈ ಮಕರ ರಾಶಿ. 7.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳ ಗೂಡಾದಂತಹ, ಜೀವನದ ಜಿಗುಪ್ಸಿಗೆ ಬಂದಂತಹ, ಈ ಜೀವನವೇ ಬೇಡ ಅಂತ ಪರಿಸ್ಥಿತಿಗೆ ಬಂದಂತಹ ರಾಶಿಯವರು ಆದರೆ ಅದು ಮಕರ ರಾಶಿ. ಈಗ ಮಕರ ರಾಶಿಯವರಿಗೆ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದಂತಹ ಮಕರ ರಾಶಿ ಒಂದು ಯೋಗದ ದಿನವನ್ನು ಈ ವರ್ಷ ನೋಡುತ್ತೆ. ಸಂಕಷ್ಟಗಳಿಂದ ದೂರ ಆಗುತ್ತೆ. ಎಷ್ಟು ನಷ್ಟಗಳಾಯಿತು ಅದು ಲಾಭಕ್ಕೆ ತಿರುಗುತ್ತೆ. ವ್ಯವಹಾರದಲ್ಲಿ ಸಂತೃಪ್ತವಾದಂಥ ವಾತಾವರಣ ಇರುತ್ತೆ. ಎಲ್ಲಿ ನಮ್ಮನ್ನು ಬಿಟ್ಟೋದಂಥ ಶತ್ರುಗಳಿಗೆ ಅವರಿಗೆ ಸತ್ಯಾಂಶ ಅರ್ಥವಾಗಿ ಮತ್ತೆ ನಮ್ಮ ಹತ್ರ ಬಂದು ಅವರು ಕ್ಷಮೆಯೇ ಯಾಚಿಸುವಂಥದ್ದು, ಮತ್ತೆ ನಿಮ್ಮ ಜೊತೆಯಲ್ಲಿ ಸ್ನೇಹವನ್ನು ಬಳಸುವಂತಹ ವಾತಾವರಣದಲ್ಲಿರ್ತಾರೆ. ನಿಮ್ಮ ನಿಷ್ಠೆ, ನಿಮ್ಮ ಶ್ರಮ, ನಿಮ್ಮ ಜೀವನದ ಶೈಲಿ ಎಲ್ಲವರಿಗೆ ಮನವರಿಕೆ ಆಗುತ್ತೆ. ಯಾರ್ದೋ ಮಾಡಿ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ನಾನು ಅಂದ್ಕೊಂಡಿದ್ದು ತಪ್ಪಾಯ್ತಯ್ಯ ಅಂದ್ಬಿಟ್ಟು ಮತ್ತೆ ನಿಮ್ಮನ್ನು ಕ್ಷಮೆ ಕೇಳಿ ನಿಮ್ಮ ಹತ್ರ ಸ್ನೇಹ ಚಾಚುವಂತಹ ದಿನಗಳು ನಿಮ್ಮಲ್ಲಿ ಬರುತ್ತೆ. ಹಣಕಾಸಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಸಹ ವ್ಯಾಲ್ಯೂಡ್ ಆದಂತಹ ಕೆಲಸ ಕಾರ್ಯಗಳು ನಿಮ್ಮಲ್ಲೇ ಬರುತ್ತೆ. ಕೆಲಸ 8 ರೂಪಾಯಿ ಅಷ್ಟು ಆದಾಯ ಮಾಡ್ರೆ 14 ರೂಪಾಯಿ ಖರ್ಚು ಅಂತ ಅಂದರೆ ನಿಮಗೆ ಖರ್ಚು ವೆಚ್ಚಗಳು ಹಾಗೇ ಇರುತ್ತೆ. ಆದರೆ ಮುಂದಿನ ದಿನಗಳಲ್ಲಂತೂ ಅನುಕೂಲಕರವಾದಂಥ ವಾತಾವರಣ ಇನ್ನೂ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ಪಶ್ಚಾತ್ತಾಪದ ವರ್ಷವಾಗಿರುತ್ತೆ. ಎಷ್ಟು ಅವಮಾನಗಳನ್ನು ಅನುಭವಿಸಿದ್ವಿ, ಎಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ವಿ, ಅದೆಲ್ಲವೂ ಸಹ ಹೊರಗಡೆ ಬಂದು ನಾನೂ ಸಹ ಆ ಥರ ಅಲ್ಲ, ನಾನೊಬ್ಬ ಮನುಷ್ಯ, ನಾನು ಈ ರೀತಿಯಾದಂಥ ಬದುಕಬೇಕಾಗಿರುವಂಥ ಮನುಷ್ಯ, ನನಗೆ ಸಲ್ಲದ ಅವಮಾನಗಳನ್ನು ಅನುಭವಿಸಿರ್ತೀನಿ, ಇದೆಲ್ಲವೂ ಸಹ ನನಗೆ ದೂರ ಆಗಬೇಕು ಅನ್ನುವಂತಹ ವರ್ಷವಾಗಿರುತ್ತೆ. ಮನಸ್ಸಿನ ಸ್ಥಿತಿ ನಿಮಗೆ ಈ ವರ್ಷ ಭಾಳ ದೃಢವಾಗಿರುತ್ತೆ. ಕೋಪ ಶಮನವಾಗುತ್ತೆ. ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಕೈ ಹಾಕಿದ ಕೆಲಸಗಳಲ್ಲಿ ಜಯದ ವಾತಾವರಣ ಇರುತ್ತೆ. ಏನೇನು ಮಾಡಬೇಕು ಆಲೋಚನೆ ಮಾಡಿ ಕೆಲಸ ಮಾಡುವಂತಹ ಮನಸ್ಥಿತಿಗೆ ಬರ್ತೀರಿ. ಎಲ್ಲವೂ ಸಹ ಎಷ್ಟೆಷ್ಟು 7.5 ವರ್ಷಗಳಿಂದಲೂ ಏನು ಜೀವನದ ಪಾಠವನ್ನು ಕಲಿದ್ರಿ ಅದನ್ನು ಇಲ್ಲಿ ಬಳಸ್ಕೊಳ್ತೀರಿ. ಇಲ್ಲಿ ಬಳಕೆಯಿಂದ ನಿಮಗೆ ನಿಮ್ಮ ಜೀವನ ಉತ್ತುಂಗಕ್ಕೆ ಹೋಗುತ್ತೆ, ಉತ್ತಮವಾಗಿರುತ್ತೆ. ಜೊತೆಯಲ್ಲಿ ಕುಟುಂಬಕ್ಕೆ ಕೊಡುವಂತಹ ಗೌರವ, ಕುಟುಂಬದಲ್ಲಿ ಜೊತೆಯಲ್ಲಿ ಸೌಹಾರ್ದತೆಯಲ್ಲಿ ಬಯಸ್ತೀರಿ. ಇದುವರೆಗೂ ಸಮಸ್ಯೆಗಳು, ಗೊಂದಲಗಳು, ಕುಟುಂಬದಲ್ಲಿ ಕಲಹಗಳಿದ್ದಂತಹ ಈ ರಾಶಿಯವರು ಕುಟುಂಬಕ್ಕೆ ತುಂಬ ಆದ್ಯತೆಯನ್ನು ಕೊಡ್ತೀರಿ. ಅಣ್ಣ ತಮ್ಮ, ತಾಯಿ, ಮಕ್ಕಳು ಇವರೆಲ್ಲ ಜೊತೆಯಲ್ಲಿ ನಾನು ಸಂಭ್ರಮದಲ್ಲಿ ಕಾಲ ಕಳೆಯಬೇಕು. ನಾನು ಮಾಡಿದಂಥ ತಪ್ಪಿನ ಅರಿವಾಗಿದೆ. ಯಾರೋ ನಾನು ಮನೆಗೆ ಮಾರಿ ಪರರಿಗೂ ಉಪಕಾರಿಯಾಗಿದ್ದೆ, ಅದು ಮನೆಗೆ ಎಷ್ಟು ಮಾಡಿದ್ರೂ ಸಹ ಪರರಿಗೆ ಅದು ಉಪಕಾರವಲ್ಲ, ಅದು ನಷ್ಟವೇ ಹೊರತು ನನಗೆ ಮನೆಗೆ ಮಾರಿ ಆಗಬಾರ್ದು. ಮನೆಗೆ ನಾನು
ಒಂದು ರಕ್ಷಕನಾಗಿರಬೇಕು ಅನ್ನುವಂತಹ ಮನಸ್ಥಿತಿಗೆ ಬಂದಿರುವಂತಹ ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಶನಿ ಅನುಗ್ರಹ ಚೆನ್ನಾಗಾಯ್ತು. ಈಗ ಶನಿ ಬಿಟ್ಟು ಹೋಗ್ತಿದ್ದಂಗೆ ಶನಿ ಗ್ರಹನ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಿದ್ದೀರಿ. ಶನಿ ಅನುಗ್ರಹ ಚೆನ್ನಾಗಿದೆ, ಗುರುವಿನ ಬಲ ಚೆನ್ನಾಗಿದೆ, ಕೆಲಸದಲ್ಲಿ ಪ್ರಗತಿಯ ಕಾಣುವಂಥ ಯೋಗ ಚೆನ್ನಾಗಿದೆ. ಈ ಯೋಗದಿಂದ ನಿಮಗೆ ಎಲ್ಲ ಉತ್ತುಂಗದ ವರ್ಷವಾಗಿ 2025 ಖಂಡಿತವಾಗಿ ನಿಮ್ಮನ್ನು ಈ ವರ್ಷ ಬಹಳವಾದಂಥ ಅನುಕೂಲಕರವಾದಂಥ ದಿನ ಸಿಗುತ್ತೆ ನಿಮಗೆ. ಈ ವರ್ಷ ನಿಮಗೆ ಅದೃಷ್ಟದ ವರ್ಷ ಅಂತಂದರೆ ತಪ್ಪಾಗೋದಿಲ್ಲ. ಮಕರ ರಾಶಿಯವರು ಮಾಡಬೇಕಾಗಿರುವಂಥದ್ದು ಎಲ್ಲವನ್ನು ಕಳ್ಕೊಂಡಿದ್ದೀರಿ, ಎಲ್ಲವನ್ನು ಈ ಗಳಿಕೆ ಮಾಡುವಂತಹ ಸಂದರ್ಭ. ಆತುರದಲ್ಲಿ ಗಳಿಕೆಯನ್ನು ಬೇಕಾಗಿಲ್ಲ. ನಿಮ್ಮ ಪ್ರಯತ್ನ ಅಲ್ಪ ಪ್ರಯತ್ನ ದೊಡ್ಡ ಮಟ್ಟದ ಲಾಭಕ್ಕೆ ಹೋಗ್ತಾ ಇರುತ್ತೆ. ಪ್ರಯತ್ನದಲ್ಲಿ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಮೊದಲು ಮಾಡಿದಂಥ ತಪ್ಪುಗಳನ್ನು ಯಾವುದೂ ಸಹ ತಪ್ಪುಗಳನ್ನು ಮಾಡಬೇಡಿ. ದುಡುಕು ಸ್ವಭಾವವನ್ನು ಇಟ್ಕೊಳ್ಬೇಡಿ. ಕೋಪಕ್ಕೆ ಬುದ್ಧಿಯನ್ನು ಕೊಡಬೇಡಿ. ಇದನ್ನು ಒಂದು ಕಿವಿ ಮಾತನ್ನು ಇಟ್ಕೊಳ್ಳಿ. ರಾಶಿ ಅಧಿಪತಿ ಬಂದು ಶನಿಗ್ರಹ ಆಗಿರ್ತಾರೆ. ಶನಿಯ ಉಪಾಸನೆಯನ್ನು ಖಂಡಿತವಾಗಿ ಮಾಡಿ. ಹೆಣ್ಣು ದೇವರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಚಾಮುಂಡಿ ಮತ್ತು ದುರ್ಗಾ ಪರಮೇಶ್ವರಿ ಅಥವಾ ಕಟೀಲು ಪರಮೇಶ್ವರಿ ಮತ್ತು ಈ ರೀತಿಯಾದಂತಹ ತ್ರಿಶೂಲ ಆಯುಧಗಳನ್ನು ಇಟ್ಕೊಂಡಿರುವಂತಹ ಹೆಣ್ಣು ದೇವರುಗಳನ್ನ ಇಟ್ಕೊಳ್ಳಿ. ಜೊತೆಯಲ್ಲಿ ಹನುಮಂತನ ಪ್ರಾರ್ಥನೆ. ನಿಮಗೆ ಶನಿಗೆ ಅಧಿಪತಿಯಾದಂಥವನು ಯಾರು? ಹನುಮಂತ. ಈ ಶನಿ ದೋಷಕ್ಕೋಸ್ಕರವಾಗಿ ನಾವು ಮಾಡಬೇಕಾಗಿರುವಂಥದ್ದು ಬಜರಂಗಿ. ಆದ್ದರಿಂದ ಹನುಮಂತನ ಧ್ಯಾನವನ್ನು ಯಾವಲೂ ಸಹ ಮಾಡ್ತಿರಬೇಕು. ಮನೋಜವಂ ಮಾರುತಂ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎನ್ನುವಂಥ ಮಂತ್ರವನ್ನು ಪಠಿಸ್ತಾ ಇರಬೇಕು, ಧ್ಯಾನವನ್ನು ಮಾಡ್ತಾ ಇರಬೇಕು. ಅನುಕೂಲಕರವಾದಂಥ ದಿನಗಳಂತೂ ಖಂಡಿತವಾಗಿ ನಿಮಗೆ ಈ ವರ್ಷ ಸಿಗುತ್ತೆ ಅಂತ ಹೇಳ್ತಾ, ಕುಂಭರಾಶಿಯವರೆಗೂ ಸಹ 8 ರೂಪಾಯಿ ಆದಾಯ ಇದ್ದರೆ 14 ರೂಪಾಯಿ ಖರ್ಚಿರುತ್ತೆ ಕುಂಭರಾಶಿಗೆ. ಕುಂಭರಾಶಿಯಲ್ಲಿ 7.5 ಶನಿ ನಡೀತಾ ಇದೆ. ಈ ರಾಶಿಯಲ್ಲಿದ್ದಂಥ ಶನಿಯ ಬದಲಾವಣೆ ಆಗಿದೆ. ಮುಖ್ಯವಾಗಿ 7.5 ಕಾಲ ನಿಮಗೆ ಎಷ್ಟು ವರ್ಷ ಇತ್ತು? ಈಗ 5 ವರ್ಷಗಳ ಕಾಲ ನಿಮ್ಮ ಮುಕ್ತಾಯ ಆಗಿದೆ. ಇನ್ನೂ 2.5 ವರ್ಷಗಳ ಕಾಲ ನಿಮಗೆ ಇದೆ. ಆದ್ದರಿಂದ ಈಗಿರುವಂಥ ಕೋಪ ಕಡಿಮೆ ಆಗುತ್ತೆ, ನಷ್ಟಗಳು ಕಡಿಮೆ ಆಗುತ್ತೆ, ಕಷ್ಟಗಳು ಕಡಿಮೆ ಆಗುತ್ತೆ. ಸ್ನೇಹಿತರಿಂದ ಸಹಯೋಗ ಸಿಗುವಂಥ ದಿನಗಳು ನಿಮಗೆ ಹತ್ತಿರದಲ್ಲ ಆಗ್ತಾ ಇದೆ. ಯಾಕೆಂದರೆ ರಾಹು ಎನ್ನುವಂತಹ ಮಿತ್ರಗ್ರಹ ನಿಮ್ಮ ಜನ್ಮರಾಶಿಗೆ ಬರ್ತಿದ್ದಾರೆ. ಕೋಪದ ವಾತಾವರಣದಲ್ಲಿಂತಹ ಶನಿಗ್ರಹ ಬಿಡುಗಡೆ ಆಗ್ತಾ ಇದ್ದಾರೆ. ಇನ್ನೂ 2.5 ವರ್ಷಗಳ ಕಾಲ ಇರುತ್ತೆ. ಅದು ದೊಡ್ಡ ಮಟ್ಟದ ನಷ್ಟವನ್ನೇನು ತಂದುಕೊಡೋದಿಲ್ಲ. ಆದರೆ ನಿಮಗೆ ಈಗೇನು ಇದುವರೆಗೂ ಸಹ ಸಮಸ್ಯೆ ಗೊಂದಲಗಳಾಯಿತು, ಕೋಪದ ವಾತಾವರಣಗಳಿಂದ ಕೂಡಿದ್ರಿ, ಇದೆಲ್ಲವೂ ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಆಲೋಚನೆಯಲ್ಲಿ ಇರ್ತೀರಿ. ಈ ವರ್ಷ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ. ಮಧ್ಯಮವಾಗಿ ವ್ಯವಹಾರಗಳು ನಡೀತಿರ್ತದೆ. ಆದರೂ ಸಹ ನಿಮ್ಮನ್ನು ಅಸೂಯೆ ಪಡುವಂಥವರು, ನಿಮ್ಮ ಕುಟುಂಬದಲ್ಲಿ ಕಲಹಗಳನ್ನು ತಂದೊಡ್ಡುವಂಥವರು, ಕುಟುಂಬದಲ್ಲಿ ಸಣ್ಣ ವಿಚಾರಗಳು, ಘರ್ಷಣೆಗಳು, ಗಲಾಟೆಗಳಾಗುವಂಥದ್ದು, ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳು ಇದೆಲ್ಲವೂ ಸಹ ಈಗಲೂ ಸಹ ಇರುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಒಂದೇ ಏನಂತ ಅಂದರೆ, ವ್ಯವಹಾರ ಜ್ಞಾನ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಕುಟುಂಬಕ್ಕೆ ಆದ್ಯತೆ ಇದೆಲ್ಲ ಕೊಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ರಾಶಿಯಾಧಿಪತಿ ಬಂದು ಶನಿಗ್ರಹ ಆಗಿರ್ತಾರೆ. ಈ ರಾಶಿಯಾಧಿಪತಿಗೆ ಶನಿಗ್ರಹ ಇದ್ದಾಗ ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಪ್ರಾರ್ಥನೆ. ನಿಮಗೆ ಹನುಮಂತನ ಪ್ರಾರ್ಥನೆಯಿಂದಲೇ ನಿಮಗೆ ನೆಮ್ಮದಿಯ ವಾತಾವರಣ ನಿಮಗೆ ಸಿಗುವಂಥದ್ದು. ಈ ಕುಂಭರಾಶಿಯವರಿಗೆ ಈ ವರ್ಷದಲ್ಲಂತೂ ಮೊದಲು ವರ್ಷ ಏನು ನಿಮಗಿತ್ತು, 5 ವರ್ಷಗಳಿಂದ ಏನು ಕಷ್ಟವನ್ನು ಪಟ್ರಿ, ಅದರಿಂದ ವಿಮುಕ್ತರಾಗುವಂಥ ವರ್ಷವನ್ನಾಗಿ ಅಂತೂ ಈ ವರ್ಷ ಇರುತ್ತೆ. ಒಂದು ರೀತಿಯ ಸಂಭ್ರಮ, ಖುಷಿಯಿಂದಿರುವಂತಹದ್ದಂತೂ ಇದ್ದೇ ಇರುತ್ತೆ. ಆದರೆ ಕೋಪ ಇನ್ನೂ ಕಡಿಮೆ ಆಗಿಲ್ಲ, ಕುಟುಂಬದಲ್ಲಿ ಕಲಹ ಇನ್ನೂ ಕಡಿಮೆ ಆಗಿಲ್ಲ, ಶತ್ರು ಬಾಧೆಗಳು ಇನ್ನೂ ಕಡಿಮೆ ಆಗಿಲ್ಲ, ಕೆಲಸಕ್ಕೋಸ್ಕರವಾಗಿ ಅತಿಯಾದಂಥ ಅಲೆದಾಟಗಳು ಸುತ್ತಾಟಗಳು ಇನ್ನೂ ಕಡಿಮೆ ಆಗಿರೋದಿಲ್ಲ. ಆದರೆ ಒಂದು ರೀತಿಯಲ್ಲಿ ಹೋದ ವರ್ಷಕ್ಕಿಂತಲೂ ನೆಮ್ಮದಿಯಾದಂಥ ವಾತಾವರಣ ಅಂತೂ ಇದೆ ಅನ್ನುವಂಥದ್ದು ಸಿಗುತ್ತೆ. ಕೆಲಸದಲ್ಲಿ ಇಂಕ್ರಿಮೆಂಟ್ ಸಿಗುವಂಥದ್ದಿರುತ್ತೆ. ಕೆಲಸದಲ್ಲಿ ಪ್ರಶಂಸೆಯ ಮಾತುಗಳು ಸಿಗುತ್ತೆ. ನಿಷ್ಠುರವಾದಂತಹ ಮಾತುಗಳು ನಿಮ್ಮಲ್ಲಿದೆ. ನೀವೇನು ಖಡಾಖಂಡಿತವಾಗಿ ಮಾತನಾಡ್ತೀರಿ. ಆದರೂ ಸಹ ತಪ್ಪುಗಳನ್ನು ತಪ್ಪು ಅಂತ ಹೇಳುವಂಥ ಮನಸ್ಥಿತಿಯಲ್ಲಿ ಇರ್ತೀರಿ. ಇನ್ನೊಬ್ಬರ ಬಗ್ಗೆ ಬೆಣ್ಣೆ ಹಚ್ಚುವಂಥದ್ದಾಗಲಿ, ಇನ್ನೊಬ್ಬರ ಜೊತೆಯಲ್ಲಿ ಮಿಂಗಲ್ಲಾಗಿ ಅವ್ರ ತಪ್ಪುಗಳನ್ನು ಒಪ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇಲ್ಲದಲ್ಲಿರುವಂತಹ ರಾಶಿಯವರು ನೀವು. ಅವ್ರಿಗೇನಾಗುತ್ತೆ ಅಂತಂದರೆ, ಬೇರೆಯವರಿಗೆ ನೀವು ಮಸಾಜ್ ಮಾಡಬೇಕು. ನೀವು ಅವ್ರಿಗೆ ವಿಶೇಷವಾಗಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ, ನೀವು ಅವ್ರಿಗೆ ಅಡಿ ಆಳಾಗಿರಬೇಕು. ಅದಿದ್ದರೆ ಅವರು ನಿಮ್ಮನ್ನು ಏನು ಬೇಕಾದ್ರೂ ಮಾಡ್ತಾರೆ. ನಿಮ್ಗೆ ಅದು ಮನಸ್ಸು ಒಗ್ಗೋದಿಲ್ಲ. ಅದರಿಂದ ಸಣ್ಣ ಪುಟ್ಟ ಚಾಡಿಕೋರರು ಶುರುವಾಗ್ತಾರೆ. ನಿಮಗೆ ದ್ವೇಷ ಮಾಡುವಂಥವ್ರು ಶುರುವಾಗ್ತಾರೆ. ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹರಡುವಂಥವ್ರು ನಿಮಗೆ ಜಾಸ್ತಿ ಆಗಿದ್ದಾರೆ. ಅದ್ರ ಬಗ್ಗೆ ಗಮನವನ್ನು ಹರಿಸಿ. ಈ ವರ್ಷ ಹೋದ ವರ್ಷಕ್ಕಿಂತಲೂ ಬೆಟರ್ ಇರುವಂತಹ ವರ್ಷ ನಿಮ್ಮದಾಗಿದೆ. ಕೋಪ ಕಡಿಮೆ ಆಗಿದೆ. ಕುಟುಂಬದಲ್ಲಿ ಸ್ವಲ್ಪ ಶಾಂತತೆಯಿಂದ ವರ್ತನೆಯನ್ನು ಮಾಡಿ, ವ್ಯವಹಾರದಲ್ಲಿ ಸ್ವಲ್ಪ ಒಂದು ಮಧ್ಯಮವಾದಂಥ ವ್ಯವಹಾರಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. 7.5 ಇನ್ನೂ ಇದೆ. ಆದರೆ ಮಿತ್ರರಿಂದ ಅನುಕೂಲವಾಗಿದೆ ನಿಮಗೆ.
ಯಾರು ಮಿತ್ರ, ಯಾರು ಪಾರ್ಟ್ನರ್ಶಿಪ್ ಕೆಲಸ ಮಾಡ್ತೀರಿ ಅವ್ರಿಗೆ ಲಾಭ ಚೆನ್ನಾಗಿದೆ. ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ ಏನಾದರೂ ನಿಮ್ಮ ಅತ್ಯಂತ ಆಪ್ತ, ಅತ್ಯಂತ ಸ್ನೇಹಿತ ನಿಮಗೆ ಸಹಕಾರ, ಸಹಯೋಗ, ಕಷ್ಟಕ್ಕೆ ನೆರವಾಗುವಂಥದ್ದು ಇದೆಲ್ಲವೂ ಸಿಗುವಂಥ ವಾತಾವರಣ ಚೆನ್ನಾಗಿದೆ. ನಿಮ್ಮ ಕಳೆಯನ್ನು, ನಿಮ್ಮ ಅಪನಿಂದನೆಗಳನ್ನು, ನಿಮ್ಮಲ್ಲಿದ್ದಂತಹ ಅಪರಾಧಗಳನ್ನು ಇದೆಲ್ಲವೂ ತೊಳೆಯುವಂಥವ್ರು ಯಾರು ಅಂತಂದರೆ ಮೂರನೇ ವ್ಯಕ್ತಿ, ಅವನು ಸ್ನೇಹಿತನಾಗಿರ್ತಾನೆ. ಸ್ನೇಹಿತನ ಬಲವೇ ನಿಮಗೆ ಈ ವರ್ಷ ರಕ್ಷಾ ಕವಚ ಅಂತ ಹೇಳ್ಬೋದು. ಕುಂಭರಾಶಿಯವರಿಗೆ ರಾಶಿಯಾಧಿಪತಿ ಬಂದು ಶನಿಗ್ರಹ ಆಗಿರ್ತಾರೆ. ಆ ಶನಿಗ್ರಹ ದೋಷದಲ್ಲಿದ್ದಾಗ ನಾವು ಪೂಜೆ ಮಾಡಬೇಕಂತ ಹನುಮಂತನ ಪ್ರಾರ್ಥನೆಯಿಂದ ನಿಮಗೆ ಶಾಂತಿ, ನೆಮ್ಮದಿ ಇದೆಲ್ಲವೂ ಸಿಗುವಂಥದ್ದು. ಪ್ರತಿ ಶನಿವಾರ ಸೂರ್ಯ ಮುಳುಗಿದ ಮೇಲೆ ಏನು ಮಾಡ್ತೀರೋ ಏನು ಬಿಡ್ತೀರೋ ಹೋಗಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಬತ್ತಿ ಹಚ್ಚಿ ಬನ್ನಿ, ಒಂದು ತುಳಸಿ ಅರ್ಚನೆಯನ್ನು ಮಾಡಿಸಿ. ಇದರಿಂದ ನಿಮಗೆ ಮನಸ್ಸಿಗೆ ಭಾಳ ನೆಮ್ಮದಿ ಸಿಗುತ್ತೆ. ಇನ್ನೂ ವರ್ಷಗಳ ಕಾಲ ಕಷ್ಟ ಅನ್ನೋದಿರುತ್ತೆ. ಮಧ್ಯಮವಾದಂಥ ಫಲವನ್ನು ನೋಡುವಂಥ ನಿರೀಕ್ಷೆನಂತೂ ಖಂಡಿತವಾಗಿ ಕುಂಭರಾಶಿಯವರು ಮಾಡ್ಬೋದು. ಈ ಪಂಚಾಂಗ ಶ್ರವಣದಲ್ಲಿ ಮೀನರಾಶಿ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭ. ಮೀನರಾಶಿಯವರಿಗೆ ವರ್ಷದ ಆರಂಭದಲ್ಲಿ 6 ರಾಶಿಗಳ ಪ್ರವೇಶವಾಗುತ್ತೆ ನೋಡಿ. 6 ರಾಶಿಗಳ ಪ್ರವೇಶ ಒಂದು ಈ ರೀತಿಯಾದಂಥ ಯೋಗ ನಿಮಗೆ ಸುಮಾರು 12-15 ವರ್ಷಗಳೇನೋ ಒಂದ್ಸಲಿ ಬರುವಂಥದ್ದು. ಏನು ಅಂತಂದರೆ ರವಿ, ಬುಧ, ಶುಕ್ರ, ಶನಿ, ರಾಹು, ಚಂದ್ರ ಎಲ್ಲ ಗ್ರಹಗತಿ ಒಂದೇ ಸ್ಥಾನದಲ್ಲಿ ಸೇರಿಕೊಳ್ತಾರೆ. ನಂತರದಲ್ಲಿ ರವಿ ಬದಲಾವಣೆ ಆಗ್ತಾನೆ. ರವಿ ಬದಲಾವಣೆ ಆದ ನಂತರದಲ್ಲಿ ನಿಮಗೆ ಒಂದು ರೀತಿಯಾದಂತಹ ಬದಲಾವಣೆಗಳಾಗುತ್ತೆ. ಎಲ್ಲ ರಾಶಿಗಳು ಬರೋದ್ರಿಂದ ಕಷ್ಟವೂ ಇದೆ, ಸುಖವೂ ಇದೆ, ವ್ಯವಹಾರದಲ್ಲಿ ಅನುಕೂಲಕರವೂ ಆಗಿದೆ. ಏಪ್ರಿಲ್ ತಿಂಗಳಲ್ಲಾಗುವಂಥ ಅನುಕೂಲ ನಿಮಗೆ ಮತ್ತೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಿಗೋದೇ ಇಲ್ಲ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹಣಕಾಸಿನ ಅನುಕೂಲ ಚೆನ್ನಾಗಾಗುತ್ತೆ. ತಂದೆಯಿಂದ ಪಿತ್ರಾರ್ಜಿತ ಸ್ವತ್ತುಗಳು ಸಿಗುವಂತಹ ವಾತಾವರಣ, ತಂದೆಯಿಂದ ಉಡುಗೊರೆ ಸಿಗುವಂತಹ ವಾತಾವರಣ, ಬುಧ ಅಧಿಪತಿ ಇರೋದ್ರಿಂದ ಹೊಸ ಪ್ರಾಜೆಕ್ಟ್ಗಳು ಸಿಗುವಂತಹ ವಾತಾವರಣ, ಭೂಮಿ ಖರೀದಿ ಮಾಡುವಂತಹ ಯೋಗ ಇದೆಲ್ಲವೂ ಸಿಗುತ್ತೆ. ಕೇವಲ ಒಂದೇ ತಿಂಗಳಿಷ್ಟು ಇರುತ್ತೆ. ಒಂದು ತಿಂಗಳು ಕಳೆದ ಮೇಲೆ ನಿಮಗೆ ಜನ್ಮದಲ್ಲಿ ಬಂದು ಶನಿ ಕುಂತಿರ್ತಾರಲ್ಲ, ಆ ಶನಿಯ 7.5 ಶನಿಯ ಕಾಟ ಆರಂಭವಾಗುತ್ತೆ. 7.5 ಶನಿಯ ಆರಂಭದಿಂದ ಒಂದೊಂದು ಗ್ರಹಗಳು ಮಾರಕವಾಗ್ತಾ ಬರ್ತಿರ್ತವೆ. ಆ ಮಾರಕವಾದಂತಹ ಗ್ರಹಗಳಿಂದ ಕೂಡುವಂಥದ್ದು ಅತಿಯಾದಂಥ ಅಲೆದಾಟ, ಅತಿಯಾದಂಥ ಸುತ್ತಾಟ, ವ್ಯವಹಾರದಲ್ಲಿ ನಷ್ಟ, ಸಮಸ್ಯೆ, ಶತ್ರುಬಾಧೆಗಳು, ವ್ಯವಹಾರದಲ್ಲಿ ಪ್ರಗತಿ ಇಲ್ಲದೆ ಇರುವಂಥದ್ದು, ಅತಿಯಾದಂಥ ದುಂದು ವೆಚ್ಚಗಳು ಜಾಸ್ತಿ ಆಗೋಂಥದ್ದು. ಮುಂದೆ ಮಾತಾಡೋದಿಲ್ಲ, ಹಿಂದೆ ಮಾತನಾಡುವಂಥವರು ಜಾಸ್ತಿ, ಹಿತಶತ್ರುಗಳು ಜಾಸ್ತಿ, ಹಿತಶತ್ರುಗಳು ಜಾಸ್ತಿ ಆಗ್ತಾರೆ. ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಸೃಷ್ಟಿಯಾಗುತ್ತೆ. ಬಡ್ತಿ ಸಿಗುವಂಥದ್ದು ನಿಂತೋಗುವಂತಹ ವಾತಾವರಣಗಳು ಬಂದ್ಬಿಡುತ್ತೆ. ಇದೆಲ್ಲವೂ ಸಹ ಜಾಸ್ತಿ ಇರುತ್ತೆ. ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಬರ್ತಾರೆ, ಅದರಿಂದ ಸ್ವಲ್ಪ ತೊಂದರೆಗಳಾಗುತ್ತೆ. ಜೊತೆಯಲ್ಲಿ ತುಂಬ ಮಾರಕನಾದಂತಹ ರಾಹುಗ್ರಹ ಬದಲಾವಣೆ ಆಗಿರ್ತಾನೆ, ಅದೇ ನಿಮಗೆ ಬೆನಿಫಿಟ್ಟು. ಮಾರಕನಾದಂತಹ ಶತ್ರು ಯಾರು ಅಂತ ಅಂದರೆ ನಿಮಗೆ ಸ್ನೇಹಿತನೇ ಶತ್ರುವಾಗಿರ್ತಾರೆ. ಹಿತಶತ್ರುಗಳ ಕಾಟ ಇತ್ತಲ್ಲ, ಅದರಿಂದ ಬಿಡುಗಡೆ ಆಗ್ತೀರಿ. ಅಪನಿಂದನೆಗಳಿಂದ ಬಿಡುಗಡೆ ಆಗ್ತೀರಿ. ನಾವು ಮಾಡ್ದಲ್ಲಿರುವಂಥ ತಪ್ಪುಗಳನ್ನು ಹೊಣೆಗಾರಿಕೆ ಹೊರಿಸ್ಕೊಂಡಿದ್ವಲ್ಲ, ಅದೆಲ್ಲವೂ ಬಿಡುಗಡೆ ಆಗುತ್ತೆ. ಆದರೆ ಅತಿಯಾದಂಥ ಅಲೆದಾಟಗಳು, ಸುತ್ತಾಟ, ಕೋಪದ ವಾತಾವರಣ ಜಾಸ್ತಿ ಆಗಿಬಿಡುತ್ತೆ ಈ ವರ್ಷ. ಕೋಪದ ವಾತಾವರಣದಿಂದ ಏನು ಬೇಕಾದರೂ ಅವಘಡಗಳಾಗ್ಬೋದು, ಏನು ಬೇಕಾದರೂ ತೊಂದರೆ ತಾಪತ್ರೆಗಳಾಗ್ಬೋದು. ನಾವು ಮಾಡುವಂತಹ ಮಾತು ಅದು ಎಲ್ಲಿ ಬೇಕಾದ್ರೂ ಎಳ್ಕೊಂಡು ಹೋಗ್ಬೋದು. ಅದು ಎಷ್ಟು ಅವಮಾನಗಳನ್ನು ನೀವು ಮಾತಿಂದ ಎಲ್ಲವೂ ಕೆಡುತ್ತೆ. ಮಾತಿಂದವೇ ಎಲ್ಲವೂ ಉದ್ಧಾರವಾಗುತ್ತೆ, ಮಾತಿಂದನೇ ಎಲ್ಲವೂ ಕೆಡುವಂಥ ವಾತಾವರಣಗಳಿರುತ್ತೆ. ಇದು ನಿಮಗೆ ಬರುವಂಥದ್ದು. ಈ ರಾಶಿಯಾಧಿಪತಿ ಬಂದು ಗುರುಗ್ರಹ ಆಗಿರ್ತಾರೆ. ನಾನು ಮೀನರಾಶಿಗೆ ಯಾವುದಾದ್ರೂ ಒಳ್ಳೆದಿದೆಯಾ ಗುರುಗಳೇ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂತ ಅಂದರೆ ನಿಮಗಿದ್ದಂಥದ್ದು ಈ ಓದುವಂಥ ಮಕ್ಕಳಿಗೆ ಮಾತ್ರ ನೆನಪಿನ ಶಕ್ತಿ, ಅತ್ಯಂತ ಡಿಪ್ರೆಸ್ಗೆ ಹೋದವ್ರು ಮಾತ್ರ ಬದಲಾವಣೆಗಳನ್ನು ಕಾಣ್ಕೊಳ್ತೀರಿ. ಇನ್ನು ಮಿಕ್ಕಿದ್ದೆಲ್ಲವೂ ಸಹ ವ್ಯವಹಾರದಲ್ಲಿ ತೊಂದರೆ ತಾಪತ್ರೆಗಳಂತೂ ಇದ್ದೇ ಇರುತ್ತೆ. 7.5 ಹೀಗೆ ಈ ಜನ್ಮದಲ್ಲಿ ಕೂತಿದೆ. ರಾಹು ಮಾತ್ರ ಬಿಡುಗಡೆ ಆಗಿದ್ದಾರೆ. ಅತಿಯಾದಂಥ ಅಲೆದಾಟಗಳು, ಸುತ್ತಾಟಗಳು, ಯಾವಾಗಲೂ ಸಹ ಶ್ರಮ ಜಾಸ್ತಿ ಇದೆ, ಫಲ ಭಾಳ ಕಡಿಮೆ ಇದೆ. ಆದಾಯ ವ್ಯಯ ತೆಗೆದುಕೊಂಡಾಗಲೂ ನಿಮಗೆ ಹಾಗೇ ಇರುವಂಥದ್ದು. ಮೀನರಾಶಿಯವರು ಆದಾಯ ವ್ಯಯ ಬಂದು ನಿಮಗೆ ಎಲ್ಲವೂ ಸಹ ಅಷ್ಟಕ್ಕಷ್ಟೇ. 5 ರೂಪಾಯಿ ಸಂಪಾದನೆ ಮಾಡಿದ್ರೆ 5 ರೂಪಾಯಿ ಅಷ್ಟು ಖರ್ಚಾಗುವಂಥ ವಾತಾವರಣಗಳಿಂದಲೇ ಕೂಡಿರುವಂಥದ್ದು. ರಾಶಿಯಾಧಿಪತಿ ಬಂದು ಗುರುಗ್ರಹ ಆಗಿರ್ತಾರೆ. ರಾಯರ ಪ್ರಾರ್ಥನೆ ಮಾಡೋದನ್ನು ಬಿಡಬೇಡಿ. ವರ್ಷಕ್ಕೆ 2 ಬಾರಿ ಆದರೂ ರಾಯರನ್ನ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಹೋಗಿ ಗುರುಬ್ರಹ್ಮ, ಗುರುರ್ವಿಷ್ಣು, ಗುರುರ್ದೇವ ಮಹೇಶ್ವರ ಮಂತ್ರ ಹೇಳ್ಕೊಳ್ಳಿ. ಅಥವಾ ರಾಯರ ಪ್ರಾರ್ಥನೆ, ಪೂಜ್ಯಾಯ ರಾಘವೇಂದ್ರಾಯ ಮಂತ್ರಗಳನ್ನು ಹೇಳ್ಕೊಳ್ಳಿ. ಅದು ನಿಮಗೆ ಬರಲಿಲ್ಲ ಅಂದರೆ ಅಜ್ಞಾನ ತಿಮಿರಾಂಧಸ್ಯ ಜಾನಾಂಜಲಶಲಾಶಯ ಚಕ್ಷುರುಕ್ಷಿತಮಿನ ತತ್ವೈ ಶ್ರೀ ಗುರುವೇ ನಮಃ ಮಂತ್ರವನ್ನು ಪಠಣವನ್ನು ಮಾಡ್ತೀರಿ. ರಾಯರಿಗೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ. ಆದರೂ ಸಹ ಮೌನಂ ಸಮ್ಮತಿ ಲಕ್ಷಣ, ಮೌನವಾಗಿರುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜಾಸ್ತಿ ಮಾತನಾಡಿದಷ್ಟು ಒಂದು ಮಾತಾಡಿದ್ರೆ 10 ಹೊರಗಡೆ ಊಹಾಪೋಹಗಳು ಹರಡುವಂಥ ಜನಗಳು ಜಾಸ್ತಿ ಇರ್ತಾರೆ. ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಇದು ಯುಗಾದಿಯ ಫಲವಾಗಿತ್ತು. ತಮ್ಮನ್ನು